ಇಲ್ಲಿ ಒಂದು ಕುಟುಂಬದ ಚಿಕ್ಕ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಆ ಹುಡುಗಿಯ ಅಪ್ಪ ಗ್ರಾಮದ ಪ್ರಸಿದ್ಧ ವ್ಯಕ್ತಿಯಾದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಲ್ಲ, ಸಾಧಾರಣವಾಗಿ ಮರಣ ಹೊಂದಿದು ಅಂತ ಹೇಳ್ತಾರೆ. ಹಾಗೆ ಆ ಹುಡುಗಿಯ ಅಂತ್ಯಕ್ರಿಯೆಗಳನ್ನು ನಡೆಸುವಾಗ ಅವರು ಯಾರು ಎಕ್ಸ್ಪೆಕ್ಟ್ ಮಾಡದಿರುವ ಟ್ವಿಸ್ಟ್ಗಳು ಸಂಭವಿಸುತ್ತದೆ. ಆ ಹುಡುಗಿಯ ಬಾಡಿಯನ್ನು ಆ ಮನೆಯಿಂದ ಒಂದು ಚೂರು ಕೂಡ ಅಲುಗಾಡಿಸಕ್ಕೆ ಆಗುತ್ತಿರಲಿಲ್ಲ. ಆ ಮನೆಯಲ್ಲಿರುವ ಒಂದೊಂದು ವ್ಯಕ್ತಿ ಹಾಗೂ ಈ ಮೂವಿ ನೋಡುತ್ತಿರುವ ನಾವೆಲ್ಲರೂ ಒಂದೊಂದು ಸೆಕೆಂಡ್ ಏನಾಗುತ್ತದೆ ಅಂತ ಗೊತ್ತಾಗದೆ ಥ್ರಿಲ್ ಹೊಡೆದು ನಿಲ್ಲಕ್ಕೆ ಹೋಗ್ತಿದ್ದೀವಿ. ಈ ತರ ವ್ಯತ್ಯಸ್ತವಾಗಿರುವ ಟ್ವಿಸ್ಟ್ಗಳನ್ನು ತುಂಬಿರುವ ಥ್ರಿಲ್ಲಿಂಗ್ ಸ್ಟೋರಿ ನೀವು ಈ ಹತ್ತಿರದಲ್ಲಿ ಕೇಳಿರುವುದಿಲ್ಲ. ಇವತ್ತು ನಾವು ನೋಡುವ ಮೂವಿ ಯಾವುದೆಂದರೆ ಹೊಸದಾಗಿ ರಿಲೀಸ್ ಆಗಿರುವ ಯಮಕಾತಗಿ ಅನ್ನುವ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಈ ತರ ಒಳ್ಳೆಯ ಟ್ವಿಸ್ಟ್ ಗಳಿರುವ ಕಥೆಗಳನ್ನು ಕೇಳಲು ಇಷ್ಟವಿರುವವರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದೊಂದು ಲೈಕ್ ಮಾಡುತ್ತಾ ಕಥೆಯೊಳಗೆ ಹೋಗೋಣ ಬನ್ನಿ. ಈ ಕಥೆಯ ಆರಂಭದಲ್ಲಿ ನಮಗೆ ಅತೀವ ಸುಂದರವಾಗಿರುವ ಒಂದು ಗ್ರಾಮವನ್ನ ತೋರಿಸುತ್ತಾರೆ. ಆ ಗ್ರಾಮದ ಜನರು ಮೇನ್ ಆಗಿ ಕೃಷಿ ಮತ್ತು ಗ್ರಾಮದ ಉತ್ಸವಗಳಲ್ಲೆಲ್ಲ ತುಂಬಾನೇ ಹ್ಯಾಪಿಯಾಗಿ ಬದುಕುತ್ತಾ ಇರುತ್ತಾರೆ. ಹಾಗೆ ಆ ಗ್ರಾಮದ ಒಂದು ದೇವಸ್ಥಾನದಲ್ಲಿ ಒಂದು ಸಮಾರಂಭ ನಡೆಯುತ್ತಿದೆ. ಏನಂದ್ರೆ ಪಶುಪತಿ ಎನ್ನುವವರನ್ನು ದೇವಸ್ಥಾನದ ಉಸ್ತುವಾರಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಹಾಗೆ ಆ ಗ್ರಾಮದ ಮುಖ್ಯಸ್ಥ ಸಮಾರಂಭಗಳನ್ನೆಲ್ಲ ಮುಗಿಸಿ ತಟ್ಟೆಯನ್ನು ಪಶುಪತಿ ಕೈಯಲ್ಲಿ ಕೊಟ್ಟು ಈ ವರ್ಷದ ಉತ್ಸವವನ್ನು ಗಂಭೀರವಾಗಿ ನಡೆಸಿಕೊಡಲು ಕೇಳುತ್ತಾರೆ. ಆಗ ಪಶುಪತಿ ಹೇಳ್ತಾರೆ, ನೀವು ಗ್ರಾಮದ ಮುಖ್ಯಸ್ಥರಾಗಿ ಈ ತರ ಯಾರ ಜೊತೆನೋ ಮಾತಾಡೋ ತರ ಹೇಳ್ತಿದ್ದೀರಾ ಅಲ್ವಾ ಅಂತ. ಆಗ ಮುಖ್ಯಸ್ಥನೇ ಹೇಳ್ತಾನೆ, ನಾನು ನಿಮ್ ತರ ಒಬ್ಬ ಸಾಧಾರಣ ವ್ಯಕ್ತಿಯಾಗಿದ್ದೆ, ನೀವೆಲ್ಲರೂ ಸೇರಿ ನನ್ನನ್ನ ಮುಖ್ಯಸ್ಥನಾಗಿ ಮಾಡಿದ್ದು ಅಂತ. ಹಾಗೆ ಅಲ್ಲಿ ಸೇರಿರುವ ಎಲ್ಲರಿಗೂ ಬರುವ ಸೋಮವಾರನೇ ಉತ್ಸವ ಪ್ರಾರಂಭಿಸುವ ಧ್ವಜವನ್ನು ಏರಿಸುವುದಕ್ಕಾಗಿ ಹೇಳ್ತಾರೆ. ಈ ಸಮಯದಲ್ಲಿ ಕೋಪದಲ್ಲಿ ಒಬ್ಬರು ದೇವಸ್ಥಾನದಿಂದ ಹೊರಗೆ ಹೋಗ್ತಾರೆ. ಇವರ ಹೆಸರು ರತ್ನ ಅಂತ. ಇವರು ಅನ್ಕೊಂಡಿದ್ದು ಗ್ರಾಮದ ಮುಖ್ಯಸ್ಥ ದೇವಸ್ಥಾನದ ಉಸ್ತುವಾರಿಯಾಗಿ ತನ್ನನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂತ. ಆದರೆ ಅವರು ಪಶುಪತಿಯನ್ನ ಆಯ್ಕೆ ಮಾಡಿಕೊಂಡ ಕೋಪ ಮತ್ತು ನಿರಾಶೆಯಿಂದ ಇವರು ಹೋಗ್ತಾ ಇರ್ತಾರೆ. ಆಗ ಮುಖ್ಯಸ್ಥನ ಮಗ ಅಲ್ಲಿರುವವರಿಗೆ ಹೇಳ್ತಾರೆ, ಕಳೆದ ವರ್ಷದ ತರ ಈ ವರ್ಷ ಕೆಲಸವನ್ನ ಲೇಟ್ ಆಗಿ ಮಾಡಿದ್ರೆ ಸರಿ ಇರಲ್ಲ ನೋಡಿ ಅಂತ. ಇವಾಗ ನಾವು ನೋಡುತ್ತಿರುವುದು ಗ್ರಾಮದ ಮುಖ್ಯಸ್ಥನ ಮನೆಯಾಗಿರುತ್ತದೆ. ಈ ಮುಖ್ಯಸ್ಥನ ಮಗಳು ಲೈಲಾ ಆಗಿರ್ತಾಳೆ ಕಥೆಯ ನಾಯಕಿ. ಈಗ ಲೈಲಾಳ ತಾಯಿ ಮತ್ತು ಹಿರಿಯ ಅತ್ತಿಗೆ ಹಾಗೂ ಲೈಲಾ ತಾಯಿಯ ತಮ್ಮನ ಮನೆಯಲ್ಲಿ ಏನೋ ಫಂಕ್ಷನ್ ಗೆ ಅಂತ ಹೋಗಕ್ಕೆ ಹೊರಟಿರ್ತಾರೆ. ಆದರೆ ತುಂಬಾ ಹೊತ್ತಿಂದ ತಾಯಿ ಹೇಳ್ತಿದ್ದರೂ ಸಹ ಲೈಲಾ ಇದುವರೆಗೂ ರೆಡಿಯೇ ಆಗಿರಲ್ಲ. ಆಗ ಅಮ್ಮ ಕೇಳ್ತಾರೆ, ನನ್ನ ಮನೆಯಲ್ಲಿರುವ ಒಂದು ಫಂಕ್ಷನ್ ಆಗಿದ್ದರಿಂದ ತಾನೇ ನೀನು ಈ ತರ ಆಟವಾಡ್ತಿರೋದು, ನಿನ್ನ ಅಪ್ಪನ ಮನೆಯಲ್ಲಾಗಿದ್ರೆ ಎಷ್ಟು ಬೇಗ ಓಡಿ ಹೋಗುತ್ತಿದೆ ಅಂತ. ಆಗ ಲೈಲಾ ಹೇಳ್ತಾಳೆ, ನಾನು ಬರೆದಿರುವ ರೀಸನ್ ನಿಮ್ಗೆ ಗೊತ್ತಲ್ವಾ, ಸುಮ್ಮನೆ ಜಗಳ ಮಾಡ್ಬೇಕಾ ಅಂತ. ಅದಕ್ಕೆ ಅಮ್ಮ ಹೇಳ್ತಾರೆ, ಆ ಇನ್ಸಿಡೆಂಟ್ ನಡೆದು 5 ವರ್ಷಗಳಾಯ್ತು, ಇನ್ನು ನೀನು ಅದನ್ನು ಮರೆತಿಲ್ವಾ ಅಂತ ಕೇಳ್ತಾರೆ. ವಿಷಯ ಏನಂದ್ರೆ ಒಂದ್ಸಲ ತಾಯಿಯ ಮನೆಯಲ್ಲಿ ಫಂಕ್ಷನ್ ನಡೆದಾಗ ಅಲ್ಲಿಯ ಸ್ವಲ್ಪ ಚಿನ್ನಗಳು ಕಾಣೆಯಾಗುತ್ತವೆ. ಅವಾಗ ಲೀಲಾ ಚಿಕ್ಕವಳಾಗಿದ್ದರಿಂದ ಎಲ್ಲರೂ ಅವಳನ್ನೇ ಹೇಳಿದಾಗ ಅಮ್ಮ ಕೇಳ್ತಾರೆ, ನೀನು ಅದನ್ನ ತಗೊಂಡಿದ್ಯಾ ಅಂತ. ಅವಳು ಅದನ್ನು ತಗೊಂಡಿಲ್ಲದ ಕಾರಣ ಹೀಗೆ ಕೇಳಿದಾಗ ಅವಳಿಗೆ ತುಂಬಾನೇ ಹರ್ಟ್ ಆಗುತ್ತದೆ. ಸ್ವಲ್ಪ ದಿನಗಳು ಕಳೆದ ಮೇಲೆ ಆ ಕಾಣೆಯಾದ ಚಿನ್ನವು ವಾಪಸ್ ಸಿಗುತ್ತದೆ. ಹಾಗೆ ಅಮ್ಮನ ತಮ್ಮ ಬಂದು ಸಾರಿ ಕೇಳ್ತಾರೆ. ಆದ್ರೆ ಲೀಲಾಗೆ ಅಷ್ಟೆಲ್ಲ ಜನರ ಮುಂದೆ ಅದು ಹೇಳಿ ಇವಾಗ ಬಂದು ಸಾರಿ ಕೇಳಿರುವುದರಿಂದ ಅದನ್ನ ಕ್ಷಮಿಸಕ್ಕೆ ಆಗುತ್ತಿರಲಿಲ್ಲ. ಆದ್ರಿಂದ ಇನ್ನೂ ಸಹ ನಿಮ್ಮ ಕುಟುಂಬದಲ್ಲಿರೋ ಫಂಕ್ಷನ್ ಗೆ ಬಂದು ಸುಮ್ಮನೆ ಫೇಕ್ ಆಗಿ ನಗು ನಟನೆ ಮಾಡ್ಬೇಕಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅವಾಗ ಹಿರಿಯ ಸೊಸೆ ಕೂಡ ಹೇಳ್ತಾಳೆ, ಅವಳಿಗೆ ಇಷ್ಟವಿಲ್ಲದಿದ್ದರೆ ಸುಮ್ಮನೆ ಫೋರ್ಸ್ ಮಾಡ್ಬೇಡಿ, ಬಿಟ್ಬಿಡಿ ಅಂತ. ಅವಾಗ ನೋಡಿದ್ರೆ ಲೀಲಾಗೆ ಉಸಿರಾಡಲು ತೊಂದರೆಯಾಗಿ ಅವಳು ರೂಮಿನಿಂದ ಹೊರಗಡೆ ಬರ್ತಾಳೆ. ಹೀರೋಯಿನ್ಗೆ ನೋಡಿದ್ರೆ ಆಸ್ಮಾದ ತೊಂದರೆ ಇರುತ್ತದೆ. ಹಾಗೆ ಅವಳಿಗೆ ಇನ್ಹೇಲರ್ ಕೊಟ್ಟು ಅಲ್ಲಿ ಕೂರ್ಸಿ ಅಮ್ಮ ಹೇಳ್ತಾರೆ, ಇವಳಿಗೆ ಇದು ಇವಾಗ ಕಡಿಮೆ ಆಗುತ್ತದ ಅಂತ ಗೊತ್ತಿಲ್ಲ ಅಲ್ವಾ, ಆದ್ರಿಂದ ನಾವು ಫಂಕ್ಷನ್ ಗೆ ಹೋಗೋದು ಬೇಡ, ನಾನು ತಮ್ಮನಿಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ. ಆಗ ಲೀಲಾ ಹೇಳ್ತಾಳೆ, ನೀವು ಹೋಗದಿದ್ದರೆ ಮಾಮನಿಗೆ ನನಗೆ ಅವರ ಮೇಲೆ ಇರುವ ಕೋಪ ಗೊತ್ತಾಗುತ್ತದೆ, ನೀವು ಹೋಗಿ, ನಾನು ನನ್ನ ಗೆಳತಿ ಸ್ವಾತಿಯನ್ನ ಕರ್ಕೊಳ್ತೀನಿ, ಅವಳು ಇರ್ತಾಳಲ್ಲ ನನ್ನ ಹೆಲ್ಪ್ಗೆ ಅಂತ ಹೇಳ್ತಾಳೆ. ಅದು ಅಲ್ಲದೆ ಈ ಆಸ್ಮಾದ ತೊಂದರೆ ನನಗೆ ಇವತ್ತು ಅಥವಾ ನಿನ್ನೆ ಪ್ರಾರಂಭವಾಗಿದ್ದು ಅಲ್ಲ ಅಲ್ವಾ ಅಂತ ಹೇಳ್ತಾಳೆ. ಹಾಗೆ ಅವರು ಫಂಕ್ಷನ್ ಗೆ ಹೋಗಕ್ಕೆ ಅಂತ ಹೊರಡುವಾಗ ಲೀಲಾಳ ಅಜ್ಜಿ ಅಲ್ಲಿ ಬೀಗ ಹಾಕಿರುವ ಒಂದು ರೂಮ್ ಅನ್ನ ನೋಡಿ ಏನೋ ಹೆದರ್ತಾರೆ. ಆಗ ಲೀಲಾಳ ತಂದೆ ಬಂದು ಅವರ ಜೊತೆ ಹೇಳ್ತಾರೆ, ನಾವು ಹೋಗ್ತಿದೀವಿ ಹಾಗೂ ಲೀಲಾಳಿಗೆ
ಆಸ್ಮಾದ ತೊಂದರೆ ಶುರುವಾಗಿದೆ, ಸ್ವಲ್ಪ ಅವಳನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿ ಕೇಳ್ತಾರೆ. ಯಾವಾಗ್ಲೂ ನಡೆದಿರೋ ವಿಷಯವನ್ನ ನೆನೆಸ್ಕೊಂಡು ಇವಾಗ್ಲೂ ಸಹ ಆ ರೂಮ್ ನೋಡ್ಕೊಂಡು ಹೆದರುವ ಅವಶ್ಯಕತೆ ಏನಿದೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತಿರೋದು ನಮ್ ನಾಯಕಿ ಲೀಲಾಳ ಅಣ್ಣ ಮತ್ತು ಅಣ್ಣನ ಫ್ರೆಂಡ್ಸ್ ಅನ್ನ. ಆದರೆ ಫ್ರೆಂಡ್ಸ್ ಎಲ್ಲ ಲೀಲಾಳ ಅಣ್ಣ ಅಶೋಕನ ಮೇಲೆ ತುಂಬಾನೇ ಕೋಪದಲ್ಲಿರ್ತಾರೆ. ಆ ದೇವಸ್ಥಾನ ಇವರ ಕಂಟ್ರೋಲ್ ನಲ್ಲಿರುವಾಗ ಅವರು ಅದರಿಂದ ಒಂದು ಶಿಲ್ಪವನ್ನು ತೆಗೆದು ಪಣಕ್ಕಿಟ್ಟು ಬಿಟ್ಟು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಆ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಲು ಐಡಿಯಾ ಕೊಟ್ಟವರೇ ನಮ್ಮ ಅಶೋಕ್. ಇವರ ಪ್ಲಾನ್ ಏನಾಗಿತ್ತು ಅಂದ್ರೆ ಬಿಸ್ನೆಸ್ ಹೇಗಿದ್ರು ಸಕ್ಸಸ್ ಆಗುತ್ತೆ, ಅದಾದ್ಮೇಲೆ ಅದರಿಂದ ಲಾಭ ಬಂದ್ಮೇಲೆ ಆ ತೆಗೆದ ಶಿಲ್ಪವನ್ನು ಅದೇ ತರ ದೇವಸ್ಥಾನದಲ್ಲಿ ವಾಪಸ್ ಇಡೋಣ ಅಂತ. ಆದರೆ ಇವರು ಅನ್ಕೊಂಡಿರೋ ತರ ನಡೆದಿಲ್ಲ. ಬಿಸ್ನೆಸ್ ನೋಡಿದ್ರೆ ಫ್ಲಾಪ್ ಆಗಿರುತ್ತೆ. ಅದು ಅಲ್ಲದೆ ಬರೋ ಸೋಮವಾರ ನೋಡಿದ್ರೆ ದೇವಸ್ಥಾನದಲ್ಲಿ ಉತ್ಸವವು ಪ್ರಾರಂಭವಾಗುತ್ತದೆ. ಉತ್ಸವದ ಧ್ವಜ ಏರಿಸೋದಕ್ಕಿಂತ ಮುಂಚೆ ಆ ಶಿಲ್ಪವು ದೇವಸ್ಥಾನದ ಒಳಗಡೆ ತಲುಪಬೇಕು, ಅಥವಾ ತಲುಪಿಲ್ಲ ಅಂದ್ರೆ ಅಲ್ಲಿ ನಡೆಯೋದೇ ಬೇರೆಯಾಗಿರುತ್ತದೆ. ಆಗ ಗೆಳೆಯರು ಕೇಳ್ತಾರೆ, ನೀನು ಹೇಳಿತಾನೆ ನಾವು ಈ ತರ ಮಾಡಿದ್ದು, ನೀನು ನಮ್ಮನ್ನು ಸಿಕ್ಕಾಕ್ಸಿ ಕೊಡ್ತೀಯಾ ಅಂತ. ಅಶೋಕ್ ನೋಡಿದ್ರೆ ಸೋಮವಾರ ತಾನೆ ಉತ್ಸವ, ನಾನು ಆಲ್ರೆಡಿ ಕ್ಯಾಶ್ ಅನ್ನ ರೆಡಿ ಮಾಡಿದೀನಿ, ಶುಕ್ರವಾರನೇ ಆ ಶಿಲ್ಪವನ್ನ ನಾನು ತೆಗೆದು ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗೆ ನೇರ ಮನೆಗೆ ಹೋದಾಗ ಮನೆಯವರೆಲ್ಲರೂ ಫಂಕ್ಷನ್ ಗೆ ಹೋಗಕ್ಕೆ ಅಂತ ರೆಡಿ ಆಗಿರ್ತಾರಲ್ವಾ, ಅವರು ಎಷ್ಟೊತ್ತು ನಿನಗೋಸ್ಕರ ವೇಟ್ ಮಾಡೋದು ಅಂತ ಬೈದು ಫಂಕ್ಷನ್ ಗೆ ಅಂತ ಹೊರಡ್ತಾರೆ. ಅದೇ ಸಮಯದಲ್ಲಿ ಆ ಗ್ರಾಮದಲ್ಲಿರುವ ರತ್ನ ಎಂಬ ವ್ಯಕ್ತಿಯು ಅವಾಗ್ಲೇ ತನ್ನನ್ನು ದೇವಸ್ಥಾನದ ಉಸ್ತುವಾರಿಯಾಗಿ ಮಾಡ್ಲಿಲ್ಲ ಅಂತ ಕೋಪ ಮಾಡಿಕೊಂಡು ಹೋದ್ರಲ್ವಾ, ಅವರ ಮನೆಯನ್ನು ತೋರಿಸ್ತಾರೆ. ಅವರ ಅಮ್ಮ ತುಂಬಾ ವರ್ಷಗಳಿಂದ ಬೆಡ್ ಪೇಷಂಟ್ ಆಗಿರ್ತಾರೆ. ಆದರೆ ರತ್ನಂ ಹೇಳ್ತಾರೆ, ಈ ಉತ್ಸವವನ್ನು ನಾನು ನಡೆಸ್ತೇನೆ ಅಂತ ತುಂಬಾ ಸತಿ ಹೇಳಿದ್ದೀನಿ. ಈ ಉತ್ಸವದಲ್ಲಿ ಭಾಗವಹಿಸದೆ ಇರಲು ಒಂದ್ಸಲ ತೀರಿ ಹೋಗಿದ್ರೆ ಸಾಕಾಗಿತ್ತು. ಈ ಉತ್ಸವದಲ್ಲಿ ಭಾಗವಹಿಸದೆ ಇರಲು ತುಂಬಾ ವರ್ಷಗಳಾಗಿ ಬೆಡ್ ಪೇಷಂಟ್ ಆಗಿರುವ ತನ್ನ ತಾಯಿ ಒಮ್ಮೆ ತೀರಿ ಹೋಗಿದ್ರೆ ಸಮಾಧಾನವಾಗುತ್ತಿತ್ತು, ಏನಾದರೂ ಪ್ರಯೋಜನವಿದ್ದಿದ್ರೆ ಪರವಾಗಿಲ್ಲ ಅಂತೆಲ್ಲ ತುಂಬಾನೇ ಕೆಟ್ಟದಾಗಿ ತನ್ನ ತಾಯಿಯ ಬಗ್ಗೆನೆ ಮಾತನಾಡ್ತಾರೆ. ಹಾಗೆ ಮಾತನಾಡುತ್ತಾ ಇರುವಾಗ ರತ್ನಂಗೆ ಗಂಟಲು ಒಣಗುತ್ತದೆ. ಆಗ ತನ್ನ ಮಗ ರವಿಯ ಹೆಂಡತಿ ಅವರಿಗೆ ನೀರು ತಂದು ಕೊಡುವಾಗ, ನಿನ್ನಂತ ಕೀಳು ಜಾತಿಯವರಿಗೆ ನಾವು ಮನೆ ಹೊರಗಡೆನೆ ನೀರು ಕೊಡುವುದಿಲ್ಲ, ಇವಾಗ ಮನೆಯೊಳಗಡೆಯಿಂದ ನಿನ್ನ ಕೈಯಿಂದ ನಾನು ನೀರು ಕುಡಿಬೇಕಾ ಅಂತ ಅವಳನ್ನ ಇನ್ಸಲ್ಟ್ ಮಾಡಿ ರತ್ನಂ ಅಲ್ಲಿಂದ ಹೋಗ್ತಾರೆ. ಆಗ ರವಿ ತನ್ನ ಹೆಂಡತಿ ಕೈಯಿಂದ ನೀರನ್ನು ಕೇಳಿ ಕುಡಿದು, ನೀನು ಟೆನ್ಷನ್ ಆಗ್ಬೇಡ, ಮೆಲ್ಲೆ ಮೆಲ್ಲೆ ಇದು ರೆಡಿ ಆಗುತ್ತದೆ ಅಂತ ಹೇಳ್ತಾನೆ. ಗ್ರಾಮದ ಒಂದ್ ಕಡೆ ತುಂಬಾ ಸ್ತ್ರೀಯರು ಸೇರಿ ಕತೆ ಹೇಳ್ತಾ ಇರ್ತಾರೆ. ಅವಾಗ ಅದರಲ್ಲಿರುವ ಒಂದು ಸ್ತ್ರೀ ಹೇಳ್ತಾಳೆ, ರತ್ನಂ ಅವರ ಅಮ್ಮ ತುಂಬಾ ವರ್ಷಗಳಿಂದ ಬೆಡ್ ಪೇಷಂಟ್ ಆಗಿದ್ದಾರೆ, ಆದ್ರೂ ಸಹ ಅವರಿಗೆ ಮರಣ ಇಲ್ಲ ಅಲ್ವಾ ಅಂತ. ಆಗ ಇನ್ನೊಬ್ರು ಹೇಳ್ತಾರೆ, ಇದೇ ರೀತಿ ನನ್ನ ಊರಲ್ಲೂ ಸಹ ಒಬ್ಬರಿದ್ದರು, ಅವರಿಗೂ ಸಹ ತುಂಬಾ ವರ್ಷಗಳಾಗಿ ಹುಷಾರಿಲ್ಲದಿದ್ದರೂ ಸಹ ಮರಣ ಬರುತ್ತಿರಲಿಲ್ಲ. ಹಾಗೆ ಸ್ವಾಮಿಯನ್ನ ಕರೆದು ನೋಡಿದಾಗ ಗೊತ್ತಾಗಿದ್ದು ಅವರ ದೇಹದಲ್ಲಿ ಒಂದೇ ಜೀವ ಅಲ್ಲ 2 ಜೀವಗಳಿವೆ ಅಂತ. ಏನು, ಆ ವಯಸ್ಸಾದ ಸ್ತ್ರೀ ಗರ್ಭಿಣಿ ಆಗಿರ್ಲಂತನ. ಅವಾಗ ಅವಳು ಹೇಳ್ತಾಳೆ, ಗರ್ಭಿಣಿ ಆಗಿರ್ಲಿಲ್ಲ, ಅವಳ ದೇಹದಲ್ಲಿ ಬೇರೊಂದು ಆತ್ಮವಿತ್ತು ಅಂತ. ಅವಾಗ ಕೇಳ್ತಾರೆ, ಮತ್ತೆ ಆ ಆತ್ಮವನ್ನ ಓಡಿಸಿದ್ರ ಅಂತ. ಅವಾಗ ಅವಳು ಹೇಳ್ತಾಳೆ, ಎಲ್ಲಿ, ಆ ಆತ್ಮವನ್ನ ಓಡಿಸಕ್ಕೆ ನೋಡಿದಾಗ ಅವಳು ಆತ್ಮವಾದ್ಲು, ಹಾಗೆ 2 ಆತ್ಮಗಳಾದವು ಅಂತ ಹೇಳ್ತಾಳೆ. ಆಗ ಇನ್ನೊಂದ್ ಸ್ತ್ರೀ ಹೇಳ್ತಾಳೆ, ನನ್ನ ಊರಲ್ಲೂ ಸಹ ಇದೇ ರೀತಿಯ ಕತೆ ಇತ್ತು ಅಂತ. ಆಗ ಅವರ ಜೊತೆ ಇದ್ದ ರಾಣಿ ಅಂತ ಒಬ್ಬಳು, ವಯಸ್ಸಾದವರ ಬಗ್ಗೆ ನಾವು ಈ ತರ ಎಲ್ಲ ಹೇಳ್ಬಾರದು, ಅವರು ಚಿಕ್ಕವರಿರುವಾಗ ತುಂಬಾನೇ ಕೆಲಸ ಮಾಡಿರುವುದರಿಂದ ಹಾಗೂ ವಿಷಾಂಶ ಇಲ್ಲದ ಊಟವನ್ನು ತಿನ್ನುತ್ತಿದ್ದರಿಂದ ಇನ್ನೂ ಸಹ ಅವರು ತೀರಿ ಹೋಗದೆ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಅವರು ಮಾತನಾಡುತ್ತಾ ಇರುವಾಗ ಅಲ್ಲಿಗೆ ನಮ್ಮ ನಾಯಕಿ ಲೀಲಾ ಮತ್ತು ಅವಳ ಗೆಳತಿ ಸ್ವಾತಿ ಸ್ಕೂಟರ್ ನಲ್ಲಿ ಬರ್ತಾರೆ. ಆಗ ರಾಣಿ ಅಕ್ಕ ಕೇಳ್ತಾಳೆ, ಅಲ್ಲ ಲೀಲಾ, ನಿಂಗೆ ಆಸ್ಮಾದ ತೊಂದರೆ ಇದೆ ತಾನೆ, ಹಾಗಿರುವಾಗ ಈ ಸಂಜೆ ಹೊತ್ತಿನಲ್ಲಿ ಸ್ಕೂಟರ್ ನಲ್ಲಿ ಹೊರಗಡೆ ಹೋಗ್ಬೇಕಾ ಅಂತ ಕೇಳ್ತಾರೆ. ಆಗ ಅವಳು, ನೋಡಿ ರಾಣಿ ಅಕ್ಕ, ನಮ್ಮ ಮನಸ್ಸಿಗೆ ಧೈರ್ಯ ಇದ್ರೆ ಶರೀರವು ಯಾವುದೇ ಸಾಹಚರ್ಯದಲ್ಲೂ ಜೊತೆಗೇನೆ ಹೋಗುತ್ತದೆ ಅಂತ ಹೇಳ್ತಾಳೆ. ಹಾಗೆ ಲೀಲಾ ಮತ್ತು ಸ್ವಾತಿ ಅವಳ ಮನೆಗೆ ಬರುವಾಗ ಮನೆಯೊಳಗೆ ಅವಳ ಬೆಕ್ಕು ಅಳುವ ಶಬ್ದ ಕೇಳಿಸುತ್ತದೆ. ಹಾಗೆ ಬೆಕ್ಕು ಎಲ್ಲಿ ಅಂತ ಹುಡುಕುವಾಗ ಅದರ ಮಧ್ಯೆ ಅವಳಿಗೆ ಪುನಃ ಉಸಿರಾಡಲು ತೊಂದರೆಯಾಗುತ್ತದೆ. ಹಾಗಿರುವಾಗ ಅವಳ ಅಜ್ಜಿ ನೋಡಿದ್ರೆ ಆ ಬೀಗ ಹಾಕಿರುವ ರೂಮನ್ನೇ ನೋಡ್ತಾ ಅದೇ ಚೇರ್ನಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿರ್ತಾರೆ. ಹಾಗೆ ಸ್ವಾತಿ ಲೀಲಾಳನ್ನ ಒಂದು ಚೇರ್ನಲ್ಲಿ ಕೂರಿಸಿಬಿಟ್ಟು ಅವಳ ಇನ್ಹೇಲರ್ ಅನ್ನ ತಂದು ಕೊಡ್ತಾಳೆ. ಹಾಗೆ ಇನ್ಹೇಲರ್ ಯೂಸ್ ಮಾಡಿ ಆದ್ಮೇಲೆ ಲೀಲಾ ಹೇಳ್ತಾಳೆ, ಇಲ್ಲಿ ಏನೋ ಕೆಟ್ಟ ಸ್ಮೆಲ್ ಬರ್ತಿದೆ ಅಲ್ವಾ ಅಂತ.
ಆಗ ಸ್ವಾತಿ ಹೇಳ್ತಾಳೆ, ಹಾಗೆ ಏನು ಇಲ್ಲ ಕಣೆ ಅಂತ. ಅವಾಗ ಲೀಲಾ ಪುನಃ ಬೇಕಿದ್ರೆ ನೀನು ಇನ್ನೊಂದ್ಸಲ ಸರಿಯಾಗಿ ಸ್ಮೆಲ್ ಮಾಡಿ ನೋಡು ಅಂತ ಹೇಳ್ತಾಳೆ. ಹಾಗೆ ಮಾತನಾಡುತ್ತಾ ಇರುವಾಗ ಲೀಲಾಳ ತಂದೆ ಮತ್ತು ತಾಯಿ ಆ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆಗ ಲೀಲಾ ಹೇಳ್ತಾಳೆ, ಅಮ್ಮ ಆ ಬೀಗ ಹಾಕಿರೋ ರೂಮ್ ನಿಂದ ಏನೋ ಕೆಟ್ಟ ಸ್ಮೆಲ್ ಬರ್ತಿದೆ ಅಂತ. ಆಗ ಲೀಲಾಳ ತಂದೆ ಗ್ರಾಮದ ಮುಖ್ಯಸ್ಥ, ಅಲ್ಲ ಮಗಳೇ, ನಿನ್ನ ಅಜ್ಜಿ ಆ ರೂಮನ್ನ ತೆರೀಬಾರ್ದು ಅಂತ ಹೇಳಿದಾರೆ ಅಲ್ವಾ, ಅದು ಅಲ್ಲದೆ ತುಂಬಾ ವರ್ಷಗಳಾಗಿ ಅದು ಬೀಗ ಹಾಕಿರೋದ್ರಿಂದ ಅದರ ಕೀ ಎಲ್ಲಿರೋದು ಅಂತನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಸುಮ್ಮನೆ ತೆರೆದು ಬಿಟ್ಟು ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಆಗ ಲೀಲಾ ಹೇಳ್ತಾಳೆ, ಆತರ ಅಲ್ಲ ಅಪ್ಪ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ. ಆ ರೂಮನ್ನ ಒಂದ್ಸಲ ತೆರೆದು ಬಿಟ್ಟು ಅದನ್ನ ಕ್ಲೀನ್ ಮಾಡಿ ಮತ್ತೆ ಬೇಕಿದ್ರೆ ಬೀಗ ಹಾಕಿ ಇಡಿ, ಯಾಕಂದ್ರೆ ಇವಾಗ ಸ್ಮೆಲ್ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ. ಅವಾಗ ಅಪ್ಪ ಹೇಳ್ತಾರೆ, ನೀನು ಮನೆಯಲ್ಲಿರುವ ಕಿಟಕಿಗಳನ್ನೆಲ್ಲ ಓಪನ್ ಮಾಡಿ ಇಡು, ಎಲ್ಲ ಸರಿಯಾಗುತ್ತೆ ಅಂತ. ಅವಾಗ ಲೀಲಾ ಹೇಳ್ತಾಳೆ, ಅಪ್ಪ ಇದು ಇವತ್ತಿಂದ ಏನಲ್ಲ, ಸ್ವಲ್ಪ ದಿನಗಳಾಗಿ ಹೀಗೆ ಇದೆ, ಕೀ ಇಲ್ಲ ಅಂದ್ರೆ ಯಾರನ್ನಾದ್ರೂ ಕರ್ಕೊಂಡು ಬಂದು ಆ ಬೀಗನ ಹೊಡೀರಿ ಅಂತ ಹೇಳ್ತಾಳೆ. ಹಾಗೆ ಒಬ್ಬರನ್ನ ಕರ್ಕೊಂಡು ಬಂದು ಆ ಬೀಗನ ತೆರೆಯಕ್ಕೆ ನೋಡುವಾಗ ಅಜ್ಜಿ ಹೇಳ್ತಾರೆ, ಬೇಡ ಮಗನೇ, ಆ ಬಾಗಿಲನ್ನ ತೆರೆದರೆ ನಮ್ಮ ಕುಟುಂಬದಲ್ಲಿ ಅನೇಕ ಅನರ್ಥಗಳು ಸಂಭವಿಸುತ್ತದೆ ಅಂತ. ಆದರೆ ಅಜ್ಜಿ ಎಷ್ಟೇ ಹೇಳಿದರೂ ಯಾರು ಸಹ ಅದನ್ನ ಕೇಳದೆ ಕೊನೆಗೂ ಆ ಬೀಗನ ಮುರ್ದೇ ಬಿಡ್ತಾರೆ. ಇದೇ ಸಮಯದಲ್ಲಿ ಲೀಲಾಳ ಅಣ್ಣ ಅಶೋಕನ ಗೆಳೆಯರು ಬಂದು, ಅಲ್ಲ ಕಣೋ ಏನಾಯ್ತು ಅಂತ ಕೇಳ್ತಾರೆ. ಅವಾಗ ಅವನು, ನಾನು ಅವತ್ತು ಕೇಳಿದ ದುಡ್ಡು ಸಿಗಲಿಲ್ಲ, ನಾನು ಬೇರೆ ಕಡೆ ಕೇಳಿದ್ದೀನಿ ಅಂತ ಹೇಳ್ತಾನೆ. ಹೇಗೆ, ಈ ಕಳೆದ 8 ತಿಂಗಳವರೆಗೆ ನೀನು ಕೇಳಿರುವ ತರನ ಅಂತ ಒಬ್ಬ ಕೇಳ್ತಾನೆ. ಅದು ಅಲ್ಲದೆ ನಿಮ್ಮದು ತುಂಬಾ ರಿಚ್ ಫ್ಯಾಮಿಲಿ ಅಲ್ವಾ ಅಂತ ಕೇಳ್ತಾನೆ. ಆಗ ಅಶೋಕ್ ಹೇಳ್ತಾನೆ, ನನ್ನ ಮನೆಯವರು ಇದು ಗೊತ್ತಾಗಬಾರದು ಅಂತ ಹೇಳಿತಾನೆ ನಾನು ಇದನ್ನು ಇಷ್ಟು ಸೀಕ್ರೆಟ್ ಆಗಿ ಡೀಲ್ ಮಾಡ್ತಿರೋದು ಅಂತ, ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾನೆ. ಅಶೋಕನ ಫ್ರೆಂಡ್ ನೋಡಿದ್ರೆ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾನೆ. ಇನ್ನೊಂದ್ ಕಡೆ ಆ ಬೀಗ ಹಾಕಿರುವ ಬಾಗಿಲನ್ನ ತೆರೆದ್ರಲ್ವಾ, ಅದ್ರೊಳಗಡೆ ನೋಡಿದ್ರೆ ಒಂದು ಇಲಿ ಸತ್ತೋಗಿತ್ತು. ಅದ್ರದ್ದು ಸ್ಮೆಲ್ಲೆ ಫುಲ್ ಸ್ಪ್ರೆಡ್ ಆಗಿದ್ದು. ಹಾಗೆ ಅವತ್ತು ರಾತ್ರಿ ಲೀಲಾಳ ತಂದೆ ಹೊರಗಡೆ ಹೋಗಿ ಮನೆಗೆ ಬರುವಾಗ ತುಂಬಾನೇ ಕೋಪದಲ್ಲಿ ಬರ್ತಾರೆ. ಲೀಲಾಳ ತಾಯಿ ನೋಡಿದ್ರೆ ಹೊರಗಡೆ ಇರುವ ಪ್ರಾಬ್ಲಮ್ಸ್ ಅನ್ನೆಲ್ಲ ಯಾಕೆ ಮನೆಗೆ ತರ್ತೀರಾ ಅಂತ ಕೇಳ್ತಾ ಊಟನ ರೆಡಿ ಮಾಡ್ತಾರೆ. ಹಾಗೆ ಊಟ ಕೊಡಕ್ಕೆ ಅಂತ ಬಡಿಸುವಾಗ ಲೀಲಾಳ ತಂದೆ ಕೋಪದಲ್ಲಿ ಅದನ್ನ ತೆಗೆದು ಎಸೀತಾರೆ. ಆಗ ತಾಯಿ, ನಿಮಗೆ ಎಷ್ಟೇ ಕೋಪ ಇದ್ದರೂ ಸಹ ಅದನ್ನ ಊಟದ ಜೊತೆಗೆ ತೋರಿಸಬಾರ್ದು ಅಂತ ಹೇಳ್ತಾರೆ. ಅವಾಗ ತಂದೆ ನೋಡಿದ್ರೆ, ನೀನು ನನಗೆ ಕಲಿಸಕ್ಕೆ ಬರ್ಬೇಡ ಅಂತ ಹೇಳಿ ಅವರಿಬ್ಬರು ಜಗಳ ಮಾಡ್ತಾ ಇರುವಾಗ ಸೌಂಡ್ ಕೇಳಿ ಲೀಲಾ ಕೆಳಗಡೆಗೆ ಇಳ್ಕೊಂಡು ಬರ್ತಾಳೆ. ಹಾಗೆ ಏನಮ್ಮ ಪ್ರಾಬ್ಲಮ್ ಅಂತ ಕೇಳಿದಾಗ ಅಮ್ಮ ಹೇಳ್ತಾರೆ, ನಿನ್ನ ಅಪ್ಪನ ಮೈಯಲ್ಲಿ ಯಾವುದೋ ದೆವ್ವ ಸೇರ್ಕೊಂಡಿದೆ, ಅದೇ ಪ್ರಾಬ್ಲಮ್, ಬೇರೆ ಏನೂ ಇಲ್ಲ ಅಂತ. ಇದು ಕೇಳಿದಾಗ ಲೀಲಾಳ ಮುಂದೆನೆ ಅಪ್ಪ ಅಮ್ಮನನ್ನ ಹೊಡೆದು ಬಿಡ್ತಾರೆ. ಇದು ನೋಡಿ ಕೋಪ ಬಂದಾಗ ಲೀಲಾ ಕೇಳ್ತಾಳೆ, ಮನೆ ಹೊರಗಡೆ ಇರುವ ಪ್ರಾಬ್ಲಮ್ಸ್ಗೆ ಬಂದು ಮನೆಯಲ್ಲಿರುವ ಸ್ತ್ರೀಯರ ಮೇಲೆ ಕೈ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತ. ಆಗ ಅಪ್ಪ ಹೇಳ್ತಾರೆ, ನೀನು ಮಾತನಾಡದೆ ಸುಮ್ಮನೆ ಇಲ್ಲಿಂದ ಹೋಗು ಅಂತ. ಆಗ ಲೀಲಾ, ನಾನು ಹೋಗ್ಬೇಕೋ ಬೇಡವೋ ಅನ್ನೋದಲ್ಲ, ಇನ್ನು ಅಮ್ಮನ ಮೇಲೆ ಕೈ ಮಾಡಿದ್ರೆ ಸರಿ ಇರಲ್ಲ ಅಂತ ಹೇಳ್ತಾಳೆ. ಅವಾಗ ಅಪ್ಪ ಸ್ವಂತ ಮಗಳು ಅಂತ ಕೂಡ ನೋಡದೆ ಅವಳ ಮೇಲೆ ಸಹ ಕೈ ಮಾಡ್ತಾರೆ. ಇದುವರೆಗೂ ಅವಳ ಅಪ್ಪ ಅವಳನ್ನ ಹೊಡೆದಿರುವುದಿಲ್ಲ, ಆದ್ರಿಂದ ಅವಳಿಗೆ ತುಂಬಾನೇ ಬೇಜಾರಾಗಿ ಅವಳು ರೂಮಿಗೆ ಹೋಗಿ ಬಾಗಿಲ್ ಮುಚ್ಕೊಳ್ತಾರೆ. ಅವಾಗ ಲೀಲಾಳ ಅಣ್ಣ ಅಶೋಕ ಅಲ್ಲಿಗೆ ಬರ್ತಾನೆ. ಅನ್ನ ಎಲ್ಲ ಕೆಳಗಡೆ ಚೆಲ್ಲಿರೋದು ನೋಡಿ ಅವನಿಗೆ ಗೊತ್ತಾಗುತ್ತದೆ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಅವಾಗ ನೋಡಿದ್ರೆ ಅಜ್ಜಿ ಹೇಳ್ತಾರೆ, ಮನೆಯಲ್ಲಿರುವವರ ಸಮಾಧಾನ ಹೋಗುತ್ತೆ ಅಂತ ಗೊತ್ತಿದ್ದೆ ನಾನು ಆ ಬಾಗಿಲನ್ನ ತೆರಿಬೇಡಿ ಅಂತ ಹೇಳಿದ್ದು ಅಂತ. ಆದರೆ ನಾನು ಹೇಳಿದ್ದನ್ನು ಒಂಚೂರು ಕೇಳದೆ ನೀವು ಆ ಬಾಗಿಲನ್ನ ತೆರೆದ್ರಿ ಅಲ್ವಾ, ಇನ್ನು ಈ ಮನೆಯಲ್ಲಿ ಏನೇನು ಆಪತ್ತುಗಳು ಬರುತ್ತವೆಯೋ ಆ ದೇವರಿಗೆ ಗೊತ್ತು ಅಂತ ಅಜ್ಜಿ ಅಳ್ತಾ ಇರ್ತಾರೆ. ಇದೆಲ್ಲ ನೋಡಿ ಅಶೋಕ್ ಏನು ಹೇಳದೆ ಅಲ್ಲಿಂದ ಪುನಃ ಹೊರಗಡೆ ಹೋಗ್ತಾನೆ. ಹಾಗೆ ತುಂಬಾ ಹೊತ್ತಾದ್ಮೇಲೂ ಸಹ ಮಗಳು ಕೆಳಗಡೆ ಬರದಿರೋದನ್ನ ನೋಡಿ ಹೋಗಿ ಅವಳನ್ನ ಕರೀತಾಳೆ. ಇನ್ನೂ ಸಹ ಅವಳ ಹಠ ಬಿಟ್ಟಿಲ್ವಾ ಅಂತ. ಹಾಗೆ ಅವಳ ಡೋರ್ ಓಪನ್ ಮಾಡಿ ಅಲ್ಲಿ ಏನೋ ನೋಡ್ಬಿಟ್ಟು ಅವರು ಶಾಕ್ ಆಗ್ಬಿಡ್ತಾರೆ. ನೋಡಿದರೆ ಲೀಲಾ ನೇಣ್ ಹಾಕೊಂಡು ಆತ್ಮಹತ್ಯೆ ಮಾಡಿರ್ತಾಳೆ. ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಕೋಪದಲ್ಲಿ ಅಪ್ಪ ಹೊಡೆದಿದ್ದಕ್ಕೆ ಅವಳಿಗೆ ಈ ತರ ನಿರ್ಧಾರ ತಗೊಳ್ಳೋ ಅವಶ್ಯಕತೆ ಏನಿತ್ತು. ಹಾಗೆ ಅವಳ ಬಾಡಿಯನ್ನ ತಂದು ಹಾಲ್ ನಲ್ಲಿ ಇಟ್ಟಾಗ ಅಪ್ಪನಿಗೆ ಸಂಕಟ ಸಹಿಸಕ್ಕೆ ಆಗೋದಿಲ್ಲ. ಇಷ್ಟು ವರ್ಷ ಆಸ್ಮಾ ಇದ್ದು ಅದನ್ನು ಸಹ ನೀನು ಸಹಿಸ್ಕೊಂಡಿದ್ಯಾ, ಆದ್ರೆ ನನ್ನ ಒಂದು ಮಾತು ನಿನಗೆ ಸಹಿಸಕ್ಕೆ ಆಗಲಿಲ್ವಾ? ನಾನ್ ಕಾರಣ ತಾನೇ ನೀನು ಈ ತರ ಮಾಡ್ಕೊಂಡಿರೋದು. ಇನ್ನು ಈ ಭೂಮಿಯಲ್ಲಿ ಬದುಕುವುದಕ್ಕೆ ನನಗೂ ಸಹ ಅರ್ಹತೆ ಇಲ್ಲ. ಈ
ತರ ಎಲ್ಲ ಹೇಳ್ಕೊಂಡು ಅವರು ಮಗಳ ಹತ್ತಿರ ಕೂತ್ಕೊಂಡು ಅಳ್ತಾ ಇರ್ತಾರೆ. ಆಗ ಅಶೋಕನ ಗೆಳೆಯರು ಬಂದು ಏನಾಗಿದೋ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಮನೆಯಲ್ಲಿ ಅಪ್ಪ ಅಮ್ಮ ಜಗಳವಾಡುವಾಗ ಏನಾಯ್ತು ಅಂತ ಕೇಳಿ ಅವಳು ಮಧ್ಯೆ ಸೇರಿದಾಗ ಕೋಪದಲ್ಲಿ ಅಪ್ಪ ಅವಳಿಗೆ ಹೊಡೆದು ಬಿಟ್ಲು. ಆ ಬೇಜಾರನ್ನ ಸಹಿಸಕ್ಕಾಗದೆ ಅವಳು ಈ ತರ ನಿರ್ಧಾರ ತಗೊಂಡ್ಬಿಟ್ಲು ಅನ್ಸುತ್ತದೆ ಅಂತ ಅಶೋಕ ಹೇಳ್ತಾನೆ. ಆಗ ಅಶೋಕನ ಗೆಳೆಯ ಹೇಳ್ತಾನೆ, ವಿಷಯ ತಿಳಿದು ಪೊಲೀಸರು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾವು ಸ್ಟೇಷನ್ಗೆ ಹೋಗಿ ಹೇಳೋದು ಒಳ್ಳೇದು ಅಂತ. ಆಗ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ, ಈ ವಿಷಯಗಳನ್ನೆಲ್ಲ ಹೇಳಿದರೆ ಪೊಲೀಸರು ನಂಬ್ತಾರ, ಎಲ್ಲಾದ್ರೂ ಹೋಗಿ ಹೇಳಿದ್ರೆ ಅದಾದ್ಮೇಲೆ ತುಂಬಾ ಕ್ವಶನ್ಸ್ ಬರುತ್ತದೆ, ಅದು ಅಲ್ಲದೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತದೆ, ಮತ್ತೆ ಅವಳ ದೇಹವನ್ನ ಪೋಸ್ಟ್ ಮಾರ್ಟಮ್ ಅಂತೆಲ್ಲ ತಗೊಂಡು ಹೋಗ್ತಾರಲ್ವಾ ಅಂತ ಹೇಳ್ತಾನೆ. ಇನ್ನೂ ಸಹ ಅವಳನ್ನ ನೋಯಿಸೋದು ಬೇಡ, ನೀನು ಅಂತ್ಯಕ್ರಿಯೆಗಿರುವ ಕಾರ್ಯಗಳನ್ನ ನೋಡು ಅಂತ ಹೇಳ್ತಾನೆ. ಹಾಗೆ ಅಶೋಕ ಹೋಗಿ ತನ್ನ ಗೆಳೆಯರು ಹೇಳಿದ ರೀತಿ ಮಾಡೋಣ್ವಾ ಅಂತ ತಂದೆ ಜೊತೆ ಕೇಳಿದಾಗ ಅವರ ಕುಟುಂಬದಲ್ಲಿ ಒಂದು ಡಾಕ್ಟರ್ ಇದ್ದಾರೆ. ಅವರು ಹೇಳೋದೇನಂದ್ರೆ, ಇವಳಿಗೆ 5 ವರ್ಷ ಇರುವಾಗ ಇವಳು ಚಿಕ್ಕ ಹುಡುಗಿ ಇದ್ದಾಗ ಅವಳಿಗೆ ಆಸ್ಮಾ ಬಂದು ಉಸಿರಾಡಕ್ಕೆ ಆಗದೆ ನಾವು ಇವಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದೋ ಅಲ್ವಾ. ಅವಾಗ ಅಲ್ಲಿನ ಡಾಕ್ಟರ್ಸ್ ಏನು ಹೇಳಿದ್ದು, ಇವಳು ಇನ್ನು ಬದುಕುವುದು ಡೌಟೆ, ಆದ್ರಿಂದ ನೀವು ಮನೆಗೆ ವಾಪಸ್ ಕರ್ಕೊಂಡು ಹೋಗಿ ಅಂತ ಅಲ್ವಾ. ಆದರೆ ಅವತ್ತು ಸಾವನ್ನ ಸೋಲಿಸಿ ತಿರುಗಿ ಬಂದವಳಲ್ವಾ ಇವಳು. ಆದ್ರೆ ಇವಾಗ ಈ ಒಂದು ಚಿಕ್ಕ ವಿಷಯಕ್ಕೋಸ್ಕರ ಅವಳು ಯಾಕೆ ಇಷ್ಟೊಂದು ಕಠಿಣ ನಿರ್ಧಾರವನ್ನು ತಗೊಂಡ್ಲು ಅಂತ ಡಾಕ್ಟರ್ ಕೂಡ ಬೇಜಾರಲ್ಲಿ ಅಳ್ತಾ ಇರ್ತಾರೆ. ಆಗ ಅವರು ಕೇಳ್ತಾರೆ, ಇನ್ನು ನಾವು ಏನು ಮಾಡೋದು, ಪೊಲೀಸ್ ಜೊತೆ ವಿಷಯವನ್ನೆಲ್ಲ ಹೇಳಿ ಇವಳನ್ನು ನೋಯಿಸುವುದಕ್ಕೆ ಪೋಸ್ಟ್ ಮಾರ್ಟಮ್ಗೆ ಇವಳ ಶರೀರವನ್ನು ಹಾಕಿ ಕೊಡ್ಬೇಕಾ ಅಂತ, ಅದಲ್ಲದೆ ಬೇರೆ ಏನಾದ್ರೂ ದಾರಿ ಇದೆಯಾ ಅಂತ ಕೇಳಿದಾಗ, ಒಂದು ದಾರಿ ನನಗೆ ಗೊತ್ತು, ಸದ್ಯಕ್ಕೆ ಆಲ್ರೆಡಿ ಇವಳಿಗೆ ಆಸ್ಮಾದ ತೊಂದರೆ ಇತ್ತಲ್ವಾ, ಒಂದು ಡಾಕ್ಟರ್ನ ಕರೆದು ಬಿಟ್ಟು ಇವಳಿಗೆ ಉಸಿರಾಡಲು ಆಗುತ್ತಿಲ್ಲ ಅಂತ ಹೇಳಿ, ಹಾಗೆ ಡಾಕ್ಟರ್ ಬಂದ್ಬಿಟ್ಟು ಚೆಕ್ ಮಾಡುವಾಗ ಅವಳು ತೀರಿ ಹೋದಳು ಅಂತ ಹೇಳಿ, ಅದಾದ್ಮೇಲೆ ಜನರ ಜೊತೆ ಅವಳಿಗೆ ಆಸ್ಮಾ ಜಾಸ್ತಿಯಾಗಿ ಅವಳು ತೀರಿ ಹೋಗಿದ್ದು ಅಂತ ಹೇಳಿ ಅಂದಾಗ, ಇದು ಮಾಡಕ್ಕೆ ನನಗೆ ಒಂಚೂರು ಇಷ್ಟ ಇಲ್ಲ, ಅದು ಅಲ್ಲದೆ ಇದು ಒಂದು ಒಳ್ಳೆಯ ವಿಷಯ ಅಂತ ನನಗೆ ಅನ್ನಿಸ್ತಾನೂ ಇಲ್ಲ, ಬಾಕಿ ಏನಿದ್ರು ಸಹ ನೀವು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಹಾಗೆ ಡಾಕ್ಟರ್ ಹೇಳಿರೋ ತರ ಹಾಸ್ಪಿಟಲ್ಗೆ ಕಾಲ್ ಮಾಡ್ತಾರೆ. ಒಂದು ಆಂಬ್ಯುಲೆನ್ಸ್ ನಲ್ಲಿ ಡಾಕ್ಟರ್ ಬಂದು ಚೆಕ್ ಮಾಡಿಬಿಟ್ಟು ನಿಮ್ಮ ಮಗಳು ತೀರಿ ಹೋದಳು ಅಂತ ಹೇಳ್ತಾರೆ. ಆಗ ಬೇಗನೆ ಅವಳ ಅಂತ್ಯಕ್ರಿಯೆಗಿರುವ ಕಾರ್ಯಗಳನ್ನೆಲ್ಲ ಮಾಡಲು ಪ್ರಾರಂಭಿಸ್ತಾರೆ. ಆದರೆ ಆ ಗ್ರಾಮದಲ್ಲಿರುವ ಒಬ್ಬರಿಗೂ ಸಹ ಲೀಲಾ ಆತ್ಮಹತ್ಯೆ ಮಾಡಿಕೊಂಡಿರೋದು ಅಂತ ಗೊತ್ತಿರೋದಿಲ್ಲ. ತನ್ನ ಕುಟುಂಬದವರಿಗೆ ಮಾತ್ರ ಈ ವಿಷಯ ತಿಳಿದಿರುತ್ತದೆ. ಲೀಲಾಳ ತಂದೆ ಗ್ರಾಮದ ಮುಖ್ಯಸ್ಥರಾಗಿರೋದ್ರಿಂದ ಅವಳ ಅಂತ್ಯಕ್ರಿಯೆಗೆ ಸೇರೋಕೆ ತುಂಬಾ ಜನರು ಬರ್ತಾರೆ. ಅವಾಗ ಅಶೋಕನ ಫ್ರೆಂಡ್ ಜೊತೆ ಒಬ್ಬರು ಬಂದು ಹೇಳ್ತಾರೆ, ತೀರಿ ಹೋಗಿರುವ ಹುಡುಗಿಯು ಒಂದು ಕನ್ಯೆ ಆಗಿದ್ಲಲ್ಲ, ಮನೆಯಲ್ಲಿ ಹೆಚ್ಚು ಪಾರ್ಟಿ ಎಲ್ಲ ಏನು ಬೇಡ ಅಂತ ನೋಡಿ ತಮಿಳುನಾಡಿನಲ್ಲಿ ಆ ತರ ಒಂದು ಕ್ರಿಯೆ ಇರುತ್ತದೆ, ಬದಲಾಗಿ ಒಂದು ಕೋಳಿಯನ್ನ ತೆಗೆದುಕೊಂಡು ಕಟ್ಟಿ ಹಾಕಿ ಅಂತ ಹೇಳ್ತಾರೆ. ಹಾಗೆ ಅವನ್ ಫ್ರೆಂಡ್ ಕೂಡ ಅದನ್ನ ಮಾಡಕ್ಕೆ ಅಂತ ಹೋಗ್ತಾನೆ. ಅವಾಗ ಲೀಲಾ ತೀರಿ ಹೋಗಿರುವ ವಿಷಯ ತಿಳಿದು ತಾಯಿಯ ತಮ್ಮ ಬರ್ತಾನೆ. ಒಂದ್ಸಲ ಗೊತ್ತಿಲ್ಲದೇನೆ ಎಲ್ಲರ ಮುಂದೆ ಅವಳನ್ನ ಕಳ್ಳಿ ಅಂತ ಕರಿಬೇಕಾಗಿದೆ ಅಲ್ವಾ. ಅದಾದ್ಮೇಲೆ ತುಂಬಾ ಸಲ ಈ ಮನೆಗೆ ಬಂದು ಅವಳ ಜೊತೆ ಸಾರಿ ಸಹ ಕೇಳಿರ್ತಾರೆ, ಆದರೆ ಅವಳು ಕ್ಷಮಿಸಿರೋದಿಲ್ಲ ಅಲ್ವಾ. ಹಾಗೆ ಕೊನೆಗೆ ಮಾಮನಿಗೆ ಸಂಕಟ ತಡ್ಕೊಳಕ್ಕೆ ಆಗದೆ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ, ಇನ್ನು ನನ್ನನ್ನು ಕ್ಷಮಿಸುವುದಕ್ಕೆ ನೀನು ಇಲ್ಲ ಅಲ್ವಾ ಅಂತ. ಹಾಗೆ ಲೀಲಾಳ ಅಂತ್ಯಕ್ರಿಯೆಗೆ ಅನೌನ್ಸ್ಮೆಂಟ್ ಅನ್ನ ನಡೆಸ್ತಾ ಇರ್ತಾರೆ. ಆಗ ಒಬ್ಬರು ಕೇಳ್ತಾರೆ, ಎಷ್ಟೊತ್ತಿಗೆ ಅಂತ. ಎಷ್ಟು ಟೈಮಿಗೆ ಅಂತ ಹೇಳದೆ ಏನು ಅನೌನ್ಸ್ಮೆಂಟ್ ಅಂತ ಕೇಳ್ತಾರೆ. ಅವಾಗ ಅವರು ಕುಟುಂಬದವರು ಇನ್ನು ಟೈಮ್ ಫಿಕ್ಸ್ ಮಾಡಿಲ್ಲ, ಅಷ್ಟೊತ್ತಿಗೆ ನಾವು ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ಅವಾಗ ಆ ದೇವಸ್ಥಾನದ ಉಸ್ತುವಾರಿ ಹೇಳ್ತಾರೆ, ತೀರಿ ಹೋಗಿರೋದು ಒಂದು ಚಿಕ್ಕ ಹುಡುಗಿ ಅಲ್ವಾ, ಅವಳ ಕುಟುಂಬದವರು ಆ ಬೇಜಾರಿಂದ ಸ್ವಲ್ಪ ರಿಕವರಿ ಆಗ್ಲಿ, ಸಂಜೆ 6 ಗಂಟೆ ಮೇಲೆ ಅಂತ್ಯಕ್ರಿಯೆ ನಡೆಸೋ ತರ ಹೇಳಿದ್ರೆ ಸಾಕು ಅಂತ. ಅವಾಗ ಅಶೋಕ ಕೂಡ ಅನೌನ್ಸ್ಮೆಂಟ್ ಮಾಡುವವರ ಜೊತೆ ಹೇಳ್ತಾರೆ, ಸಂಜೆ 6 ಗಂಟೆ ಮೇಲೆ ಅಂತ ಹೇಳಿದ್ರೆ ಸಾಕು ಅಂತ. ಹಾಗೆ ಆ ಗ್ರಾಮದಲ್ಲಿ ಮೊತ್ತ ಅನೌನ್ಸ್ಮೆಂಟ್ ಪಾಸ್ ಆಗುತ್ತದೆ. ಅವಾಗ ಆ ಮನೆಯಲ್ಲಿ ತುಂಬಾ ಸ್ತ್ರೀಯರು ಸೇರಿ ಮಾತನಾಡುತ್ತಾ ಇರ್ತಾರೆ. ಅದರಲ್ಲಿ ಒಂದು ಸ್ತ್ರೀ ಹೇಳ್ತಾಳೆ, ಈ ಆಸ್ಮಾ ಸಡನ್ ಆಗಿ ಬಂದ್ರೆ ಏನು ಮಾಡಕ್ಕಾಗೋದಿಲ್ಲ, ಹಾಗೆ ಆಗಿರಬಹುದು ಅವಳು ತೀರಿ ಹೋಗಿದ್ದು ಅಂತ. ಈ ಕಡೆ ಗಂಡಸರು ಹೇಳ್ತಾರೆ, ಅವಳಿಗೆ ಚಿಕ್ಕದಿರುವಾಗ್ಲೇ ಈ ಆಸ್ಮಾ ಇದೆ, ಅದು ಅಲ್ಲದೆ ಇವಾಗ ಚಳಿಗಾಲ ಅಲ್ವಾ, ಆದ್ರಿಂದ ಆಗಿರಬಹುದು ಅವಳಿಗೆ ಈಗ ಆಸ್ಮಾ ಜಾಸ್ತಿ ಆಗಿರೋದು, ಈ ತರ ಎಲ್ಲ ಆಗಿದ್ದು ಅಂತ. ಹಾಗೆ ಎಲ್ಲರೂ ಅವಳು ತೀರಿ ಹೋಗಿರೋದಕ್ಕೆ ಒಂದೊಂದು ಕಾರಣಗಳನ್ನ ಹುಡುಕುತ್ತಾ ಇರ್ತಾರೆ. ಆದರೆ ಅವಳು ಆತ್ಮಹತ್ಯೆ ಮಾಡಿಕೊಂಡಿರೋದು ಅಂತ ಕುಟುಂಬದವರಿಗೆ ಮಾತ್ರ ತಾನೇ ಗೊತ್ತಿರೋದು.
ಮಾಡಬಹುದು. ಹಾಗೆ ಅವಳ ಬಾಡಿಯನ್ನ ಹೂಳೋದಕ್ಕೆ ತಗೊಂಡು ಹೋಗಲಿರುವ ಎಲ್ಲಾ ಕಾರ್ಯಗಳನ್ನು ರೆಡಿ ಮಾಡಿರ್ತಾರೆ. ಅದೇ ತರ ಕೋಳಿಯನ್ನ ತಂದು ಕಟ್ಟಿ ಹಾಕಿರ್ತಾರೆ. ಹಾಗೆ ಟೈಮ್ ಹತ್ತಿರ ಬರ್ತಿದ್ದಂತೆ ಕುಟುಂಬದವರೆಲ್ಲರೂ ತುಂಬಾನೇ ಅಳ್ತಾ ಇರ್ತಾರೆ. ಆದರೆ ಲೀಲಾಳ ತಾಯಿ ಮಾತ್ರ ಒಂದು ಹನಿ ಕಣ್ಣೀರ್ ಕೂಡ ಕೆಳಗಡೆ ಬೀಳಿಸದೆ ತುಂಬಾ ಶಾಕ್ ಆಗಿ ಕೂತಿರ್ತಾರೆ. ಅವಳು ಯಾಕೆ ನನ್ನನ್ನ ಬಿಟ್ಟು ಹೋಗಿದ್ದು, ನನ್ನನ್ನ ಒಬ್ಬಳೆ ಮಾಡಿ ಅವಳು ಹೋಗ ಅಂತ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಲೀಲಾಳ ತಾಯಿಯನ್ನ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲಿರುವ ಗಂಡಸರೆಲ್ಲರೂ ಸೇರಿ ಲೀಲಾಳ ಬಾಡಿಯನ್ನ ತೆಗೆಯುವುದಕ್ಕೆ ಅಂತ ನೋಡುವಾಗ ಅದನ್ನ ಎತ್ತಕೆನೆ ಆಗೋದಿಲ್ಲ. ಹಾಗೆ ಇನ್ನು ಸ್ವಲ್ಪ ಗಂಡಸರನ್ನು ಸೇರಿಸಿ ಎತ್ತಕ್ಕೆ ನೋಡುವಾಗ ಅದು ಸ್ವಲ್ಪ ಅಲುಗಾಡುತ್ತದೆ ಹೊರತು ಎತ್ತಕ್ಕೆ ಆಗೋದಿಲ್ಲ. ಅಲ್ಲಿರೋವರಿಗೆಲ್ಲ ಈ ಬಾಡಿ ಯಾಕೆ ಇಷ್ಟೊಂದು ಭಾರ, ಇಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಾಗೋದಿಲ್ಲ. ಹಾಗಿರುವಾಗ ಲೀಲಾಳ ಬಾಡಿ ಸ್ವಂತವಾಗಿ ಮೂವ್ ಆಗಕ್ಕೆ ಶುರುವಾಗುತ್ತದೆ. ಇದು ನೋಡಿ ಎಲ್ಲರೂ ಭಯ ಪಡ್ತಾರೆ. ಅದರಲ್ಲಿ ಕೆಲವರು ಹೇಳ್ತಾರೆ ಇದು ಮೋಸ್ಟ್ಲಿ ಲೀಲಾಳ ಆತ್ಮವಾಗಿರಬಹುದು ಅಂತ. ಹಾಗೆ ಅಲ್ಲಿರುವವರಲ್ಲಿ ಒಬ್ಬರು ಬಂದು ಹೇಳ್ತಾರೆ, ಯಾರಾದರೂ ಗೊತ್ತಿರುವವರು ಬಂದು ನೋಡಿ ಒಂದ್ ವೇಳೆ ಅವಳು ಇನ್ನೂ ಸಹ ಬದುಕಿದ್ರೆ ಅಂತ. ಹಾಗೆ ಬಂದು ನೋಡುವಾಗ ಅವಳು ಉಸಿರಾಡುತ್ತಾ ಇರಲಿಲ್ಲ. ಆಗ ಹೊರಗಡೆ ಇರುವವರು, ನೀವು ಅವಳ ಬಾಡಿ ಎತ್ತಕ್ಕೆ ಅಂತ ಹೋದಾಗ ನಿಮ್ ಕೈಯಿಂದನೇ ಅವಳ ಬಾಡಿ ಅಲುಗಾಡಿರಬಹುದು, ಅದನ್ನ ಅವಳೇ ಸ್ವಂತವಾಗಿ ಮೂವ್ ಆಗಿರೋದು ಅಂತ ಹೇಳಿ ನಮ್ಮನ್ನ ಹೆದರ್ಸ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಇಲ್ಲ, ನಿಜವಾಗ್ಲೂ ಅಲುಗಾಡೋದನ್ನ ನಾವು ನೋಡಿದೀವಿ ಅಂತ. ಹೀಗಿರುವಾಗ ಲೀಲಾಳ ತಂದೆ ಹೊರಗಡೆ ನಿಂತ್ಕೊಂಡು ಇದಕ್ಕೆಲ್ಲ ಕಾರಣ ನಾನೇ ಅಲ್ವಾ ಅಂತ ತುಂಬಾನೇ ಬೇಜಾರ್ ಮಾಡ್ತಾ ಇರ್ತಾರೆ. ಹಾಗೆ ಲೀಲಾಳ ಬಾಡಿಯನ್ನ ತೆಗೆಯುವ ಅಂತ ಮತ್ತೆ ಪುನಃ ಎಲ್ಲರೂ ಒಳಗಡೆ ಹೋಗ್ತಾರೆ. ಆಗ ನೋಡಿದರೆ ಇಷ್ಟೊತ್ತು ಮಲಗಿದ ಲೀಲಾ ಎದ್ದು ಕೂತಿರ್ತಾಳೆ. ಇದು ನೋಡಿ ಹೆದರಿ ಎಲ್ಲರೂ ಅಲ್ಲಿಂದ ಓಡಿ ಹೋಗ್ತಾರೆ. ಹೀಗಿರುವಾಗ ಒಬ್ಬ ಕುಡ್ದು ಫಿಟ್ ಆಗಿ ಅಲ್ಲಿಗೆ ಬಂದು ಹೇಳ್ತಾನೆ, ಒಬ್ರು ತೀರಿ ಹೋಗಿದ್ದಾರೆ ಅಂತ ಅಳಬಹುದು ಹೊರತು ಈ ತರ ಕಿರ್ಚಾಡಿದ್ರೆ ಏನು ತೀರಿ ಹೋದವರು ಪುನಃ ಬದುಕಿ ಬರ್ತಾರ ಅಂತ ಬಾಯಿ ಬಡ್ಕೊಳ್ತಾ ಇರ್ತಾನೆ. ಅದಾದ್ಮೇಲೆ ಒಬ್ಬೊಬ್ರು ಒಂದೊಂದು ಕತೆಗಳನ್ನ ಕಟ್ಕೊಳ್ತಾರೆ. ಏನಾದ್ರೂ ಆಪತ್ತು ಬರಬಹುದಾ ಅಂತಲ್ಲ ಅವರು ಹೆದರ್ತಾ ಇರ್ತಾರೆ. ಹಾಗಿರುವಾಗ ಪಶುಪತಿ ಬಂದು ಹೇಳ್ತಾನೆ, ಈ ಅಂತ್ಯ ಸಂಸ್ಕಾರಕ್ಕೆ ಯಾರೆಲ್ಲ ಭಾಗವಹಿಸಿದ್ರೋ ಅವರೆಲ್ಲ ಈ ಸಂಸ್ಕಾರ ಮುಗಿಯದೆ ಇಲ್ಲಿಂದ ಹೋಗ್ಬಾರದು. ಅದು ಅಲ್ಲದೆ ಲೀಲಾಳ ಅಪ್ಪ ಗ್ರಾಮದ ಮುಖ್ಯಸ್ಥನಾಗಿರೋದ್ರಿಂದ ಅವರಿಗೆ ಈ ಸಮಯದಲ್ಲಿ ನಾವಲ್ಲದೆ ಬೇರೆ ಯಾರು ಸಪೋರ್ಟ್ ಮಾಡೋದು ಹಾಗಂತ ಹೇಳ್ತಾರೆ. ಇದಕ್ಕೆ ಅಲ್ಲಿರುವ ಜನರೆಲ್ಲರೂ ಸಹ ಒಪ್ಕೊಳ್ತಾರೆ. ಇನ್ನೊಂದ್ ಕಡೆ ಲೀಲಾಳ ಅಣ್ಣ ಅಶೋಕ ಮತ್ತು ಅವನ ಫ್ರೆಂಡ್ಸ್ ಮಾತನಾಡ್ತಾ ಇರ್ತಾರೆ. ಅವಾಗ ಅದರಲ್ಲಿ ಒಬ್ಬನು ಕೇಳ್ತಾನೆ, ಇಲ್ಲಿ ಏನೆಲ್ಲ ಸಂಭವಿಸ್ತಾ ಇರೋದು, ನಾವು ಮೊದ್ಲೇ ಅವಳು ಆತ್ಮಹತ್ಯೆ ಮಾಡ್ಕೊಂಡಿರೋ ವಿಷಯವನ್ನ ಮುಚ್ಚಿಟ್ಕೊಂಡು ಅವಳ ಅಂತ್ಯ ಸಂಸ್ಕಾರವನ್ನ ನಡೆಸುವುದಕ್ಕೆ ಅಂತ ನೋಡಿದ್ದು. ಇವಾಗ ಇಲ್ಲಿ ನಡೆಯುತ್ತಿರುವುದೆಲ್ಲ ನೋಡಿದರೆ ಮೋಸ್ಟ್ಲಿ ಗ್ರಾಮದವರಿಗೆಲ್ಲ ಅವಳು ಆತ್ಮಹತ್ಯೆ ಮಾಡ್ಕೊಂಡಿರೋ ವಿಷಯ ತಿಳಿಯುತ್ತದೆ ಅನ್ಸುತ್ತದೆ ಅಂತ. ಆಗ ಇನ್ನೊಬ್ಬ ಹೇಳ್ತಾನೆ, ನೀನು ಸ್ವಲ್ಪ ನಿನ್ನ ಬಾಯನ್ನ ಮುಚ್ಕೊಂಡು ಇರು, ಹಾಗೆಲ್ಲ ಏನು ಆಗೋದಿಲ್ಲ ಅಂತ. ಅದಾದ್ಮೇಲೆ ಕೇಳ್ತಾರೆ, ಅಲ್ಲ ಅಶೋಕ, ಆ ಶಿಲ್ಪದ ಕತೆ ಏನಾಯ್ತು ಅಂತ. ಆಗ ಇನ್ನೊಬ್ಬ ಫ್ರೆಂಡ್, ನಿನಗೆ ಯಾವ ಸಿಚುವೇಶನ್ ಅಲ್ಲಿ ಏನು ಕೇಳ್ಬೇಕು ಅಂತ ಗೊತ್ತಾಗೋದಿಲ್ವಾ ಅಂತ ಕೇಳ್ತಾನೆ. ಆಗ ಅಶೋಕ ಹೇಳ್ತಾನೆ, ಪರವಾಗಿಲ್ಲ, ಅವನಿಗೆ ಕೇಳಿದ್ರಲ್ಲೂ ಏನು ತಪ್ಪಿಲ್ಲ ಅಲ್ವಾ ಅಂತ. ಹಾಗೆ ಅಶೋಕ ಹೇಳ್ತಾನೆ, ಅದನ್ನ ನಾನು ಆಲ್ರೆಡಿ ತಂದು ನನ್ನ ಮನೆಯಲ್ಲಿ ಇಟ್ಟಿದ್ದೀನಿ. ಕಳೆದ ರಾತ್ರಿ ಇವನು ಮನೆಗೆ ಬರುವಾಗ ಅಪ್ಪ ಅಮ್ಮ ಜಗಳವಾಡಿದ್ದನ್ನು ನೋಡಿದ್ನಲ್ಲ. ಅದಾದ್ಮೇಲೆ ಎಲ್ಲರೂ ಮಲಗಿದ್ಮೇಲೆ ಇವನು ಯಾರು ಕಾಣದೆ ಅವನ ಬೈಕ್ ನಲ್ಲಿದ್ದ ಒಂದು ಚೀಲವನ್ನ ಒಳಗಡೆ ತಗೊಂಡು ಹೋಗ್ತಾನೆ. ಆ ಚೀಲದಲ್ಲಿ ಆ ಶಿಲ್ಪ ಇತ್ತು. ಆ ಶಿಲ್ಪವನ್ನ ತಗೊಂಡೋಗಿ ಎಲ್ಲಿಡ್ತಾನಂದ್ರೆ ತುಂಬಾ ವರ್ಷಗಳಾಗಿ ತೆರೆದೇ ಬೀಗ ಹಾಕಿದ್ದ ಒಂದು ರೂಮ್ ಇತ್ತಲ್ವಾ, ಅದ್ರ ಒಳಗಡೆ ತಗೊಂಡೋಗಿ ಇಡ್ತಾನೆ. ಹಾಗೆ ಮನೆ ಹೊರಗಡೆ ಕೂತ್ಕೊಂಡು ತುಂಬಾ ಸ್ತ್ರೀಯರು ಮಾತನಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬರು ಹೇಳ್ತಾರೆ, ಬೇರೆ ಯಾವ ಊರಲ್ಲಿ ಆಗ್ಲಿ ಮನೆಯಲ್ಲಿ ಆಗಲಿ ನಡೆಯದ ವಿಷಯಗಳು ಇಲ್ಲಿ ನಡೀತಿವೆ ಅಂತ. ಆಗ ಇನ್ನೊಬ್ರು ಹೇಳ್ತಾರೆ, ಮೋಸ್ಟ್ಲಿ ತೀರಿ ಹೋಗಿರೋ ಹುಡುಗಿ ಕನ್ಯೆ ಆಗಿದ್ಲಲ್ಲ, ಹಾಗೆ ಅವಳ ತುಂಬಾ ಆಸೆಗಳೆಲ್ಲ ಈಡೇರದಿದ್ದ ಕಾರಣ ಅವಳು ಹೀಗೆ ಎದ್ದು ಕೂತಿರಬಹುದು ಅಂತ. ಆಗ ಇನ್ನೊಬ್ರು ಹೇಳ್ತಾರೆ, ಇನ್ನು ಅವಳು ತೀರಿ ಹೋದ ವಿಷಯ ತಿಳಿದಾಗ ನಾವು ಅವಳ ಬಗ್ಗೆ ಮಾತನಾಡಿದ್ದಲ್ವಾ, ಅದು ಕೇಳಿ ಆಗಿರಬಹುದಾ ಅವಳು ಹೀಗೆ ಕೂತಿದ್ವು ಅಂತ. ಆಗ ಇನ್ನೊಬ್ರು ಹೇಳ್ತಾರೆ, ನಮ್ ಊರಲ್ಲಿ ಹೀಗೆ ಒಂದು ಗ್ರಾಮದಲ್ಲಿ ಒಂದು ಗರ್ಭಿಣಿ ತೀರಿ ಹೋಗಿದ್ದಳು. ಅವರ ಬಾಡಿಯನ್ನು ಸಹ ತೆಗೆಯಕ್ಕೆ ನೋಡುವಾಗ ಅದು ಸಹ ತುಂಬಾನೇ ಭಾರ ಇತ್ತು. ಎಷ್ಟೇ ಪರಿಶ್ರಮ ಪಟ್ಟರು ಸಹ ಅದನ್ನ ತೆಗೆಯಕ್ಕೇನೆ ಆಗ್ತಾ ಇರಲಿಲ್ಲ. ಹಾಗಿರುವಾಗ ಸ್ವಲ್ಪ ಸಮಯದ ನಂತರ ಅವರ ಹೊಟ್ಟೆಯಲ್ಲಿದ್ದ ಮಗು ಹೊರಗಡೆ ಬರುತ್ತದೆ. ಮೋಸ್ಟ್ಲಿ ಆ ಅಮ್ಮ ಅನ್ಕೊಂಡಿರಬಹುದು ತನ್ನ ಮಗು ಈ ಜಗತ್ತಿಗೆ ಬಂದ ಮೇಲೆನೆ ತಾನು ಹೋಗೋದು ಅಂತ. ಹಾಗೆ ಆ ಡೆಲಿವರಿ ಆದ ನಂತರ ಅವಳ ಬಾಡಿಯನ್ನ ಈಸಿಯಾಗಿ ಎತ್ತಕ್ಕೆ ಆಗಿತ್ತು ಅಂತ ಹೇಳ್ತಾರೆ. ಆಗ ಇನ್ನೊಂದು ಆಂಟಿ ಹೇಳ್ತಾರೆ, ನನ್ನ ಊರಲ್ಲೂ ಸಹ ಇದೇ ತರ ಒಂದು ಘಟನೆ ನಡೆದಿದೆ. ಒಂದು ಹುಡುಗಿ ತೀರಿ ಹೋಗಿ ಅವಳ ಬಾಡಿಯನ್ನು ತೆಗೆಯಕ್ಕೆ ನೋಡುವಾಗ ಅಲ್ಲಿ ಜೋರಾಗಿ ಗಾಳಿ ಬೀಸಿತು. ಅದಾದ್ಮೇಲೆ ಆ ಬಾಡಿಯನ್ನ ಯಾರಿಗೂ ಸಹ ತೆಗೆಯಕ್ಕೇನೆ ಆಗ್ತಾ ಇರಲಿಲ್ಲ. ಹಾಗೆ ತೆಗೆಯಕ್ಕೆ ಆಗದೆ ಇರುವಾಗ ಎಲ್ಲರೂ
ಹೆದರಿ ನಡ್ಗುಬಿಟ್ಟು ಅಲ್ಲಿಂದ ಓಡಿ ಹೋಗಿದ್ದು ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೇಳ್ತಾರೆ, ಇದು ಕೇಳುವಾಗನೇ ತುಂಬಾ ಭಯವಾಗ್ತಿದೆ ಅಲ್ವಾ, ಅದಾದ್ಮೇಲೆ ಏನು ಮಾಡಿದ್ದು ಅಂತ. ಅದಾದ್ಮೇಲೆ ಒಂದು ಸ್ವಾಮಿಯನ್ನೆಲ್ಲ ಕರ್ಕೊಂಡು ಬಂದು ಒಂದು ಪೂಜೆ ಮಾಡಿದ ನಂತರನೇ ಬಾಡಿ ಎತ್ತಕ್ಕೆ ಆಗಿದ್ದು ಅಂತ ಹೇಳ್ತಾರೆ. ಹಾಗೆ ಅವರು ಮಾತನಾಡುವಾಗ ಹೇಳ್ತಾರೆ, ಹಾಗಿದ್ದರೆ ಇಲ್ಲಿಗೆ ಒಂದು ಸ್ವಾಮಿ ಅಥವಾ ಪೂಜಾರಿಯನ್ನ ಕರೆಸಿ ನೋಡಿದ್ರೆ ಗೊತ್ತಾಗಬಹುದು ಯಾಕೆ ಇಲ್ಲಿ ಈ ತರ ನಡೆಯುತ್ತಿರೋದು ಅಂತ. ಹಾಗೆ ಆ ಸ್ವಾಮಿ ಆ ಮನೆಗೆ ಕಾಲಿಡುವಾಗ ಆ ಮನೆಯ ಮಧ್ಯದಲ್ಲಿ ಮರಣ ಹೊಂದಿದ ಲೀಲಾ ಕೂತಿರ್ತಾಳೆ. ನೋಡಿದರೆ ಕಣ್ಣು ಮುಚ್ಚಿರ್ತಾಳೆ, ಉಸಿರಾಡ್ತಾನೂ ಇರುವುದಿಲ್ಲ. ಹಾಗೆ ಸ್ವಾಮಿಯವರು ಮನೆಯನ್ನ ಫುಲ್ ಆಗಿ ನೋಡ್ತಾರೆ. ಹಾಗಿರುವಾಗ ಸ್ವಾಮಿಯವರು ಅಲ್ಲಿ ಒಂದು ದೀಪವನ್ನ ನೋಡ್ತಾರೆ. ಅವರು ಆ ದೀಪವನ್ನ ತೆಗೆಯಕ್ಕೆ ಅಂತ ಹೋಗುವಾಗ ಆ ಸ್ವಾಮಿಯನ್ನ ಯಾರೋ ಹೊಡೆದು ಹಾರಿಸ್ಬಿಡ್ತಾರೆ. ಇದು ನೋಡಿ ಸ್ವಾಮಿ ಅಲ್ಲಿಂದ ಹೆದರಿ ಹೊರಗಡೆಗೆ ಓಡ್ತಾರೆ. ಆಗ ಆ ಕುಡ್ಕ ಕೇಳ್ತಾನೆ, ಇವನನ್ನೆಲ್ಲ ಯಾರೋ ಮನೆಯೊಳಗಡೆ ಸೇರ್ಸಿರೋದು, ಇವನೆಲ್ಲ ಯಾವ ಸೀಮೆ ಸ್ವಾಮಿ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಮನೆಯೊಳಗಡೆಯಿಂದ ಏನಾದ್ರೂ ತಗೊಂಡು ಹೋಗ್ತಿದ್ದ ಅಂತ ಹೇಳ್ತಾನೆ. ಇನ್ನು ನೀವು ಯಾರನ್ನೋ ವೈಟ್ ಮಾಡ್ತಿದ್ದೀರಾ, ಬಾಡಿನ ತಗೊಂಡೋಗಿ ಹೂತಾಕ್ರೋ ಅಂತ ಕುಡ್ಕ ಹೊರಗಡೆಯಿಂದ ಗಲಾಟೆ ಮಾಡ್ತಾ ಇರ್ತಾನೆ. ಹಾಗೆ ಇದರ ಹಿಂದ್ಗಡೆ ಏನಾದ್ರೂ ಮ್ಯಾಟರ್ ಇದೆಯಾ ಅಂತ ನೋಡಕ್ಕೆ ಇನ್ನೊಬ್ಬನನ್ನ ಕರ್ಕೊಂಡು ಬರ್ತಾರೆ. ಅವನಿಗಾದರೆ ಮನೆಯೊಳಗಡೆ ಹೋಗಕ್ಕೆ ಏನೋ ಒಂಥರ ಸಂಕೋಚವಾಗುತ್ತದೆ. ಆಗ ಅಲ್ಲಿರೋರು ಕೇಳ್ತಾರೆ, ಯಾಕೆ ನೀನು ಕೀಳ್ ಜಾತಿಯವನು ಅಂತನ ಸಂಕೋಚ, ಇನ್ನು ಇಲ್ಲಿ ಯಾರೆಲ್ಲ ತೀರಿ ಹೋದರೂ ಸಹ ಎಲ್ಲರೂ ಹೋಗೋದು ಒಂದೇ ಕಡೆಗೆ ಸ್ಮಶಾನಕ್ಕೆ ಅಲ್ವಾ ಅಂತ ಹೇಳ್ತಾರೆ. ಹಾಗೆ ಅವರು ಮನೆಯೊಳಗಡೆ ಹೋಗ್ತಾರೆ. ಹಾಗೆ ಅವರು ಹೋಗಿ ಲೀಲಾಳ ಬಾಡಿಯನ್ನ ನೋಡಿಬಿಟ್ಟು ಬಂದು ತುಂಬಾನೇ ಶಾಕ್ ಆಗಿ ನಿಂತಿರ್ತಾರೆ. ಆಗ ಎಲ್ಲರೂ ಕೇಳ್ತಾರೆ, ಏನಾಯ್ತು, ಏನಿದ್ದರೂ ಹೇಳಿ ಪರವಾಗಿಲ್ಲ ಅಂತ. ಆಗ ಅವರು ಹೇಳ್ತಾರೆ, ಆ ಹುಡುಗಿಯು ಏನೋ ಹೇಳಲು ಇಚ್ಛಿಸ್ತಿದ್ದಾಳೆ, ಅದು ಎಲ್ಲರಿಗೂ ತಿಳಿದರೆ ಮಾತ್ರ ಅವಳ ಬಾಡಿಯನ್ನ ಇಲ್ಲಿಂದ ತೆಗೆಯಲು ಸಾಧ್ಯ ಅಂತ ಹೇಳ್ತಾರೆ. ಆಗ ನಮ್ ಲೀಲಾಳ ಅತ್ತಿಗೆ ಅಣ್ಣನ ಹತ್ರ ಬಂದು ಹೇಳ್ತಾರೆ, ನನಗೆ ಅನಿಸ್ತಿದೆ ಅವಳು ಆತ್ಮಹತ್ಯೆ ಮಾಡಿಕೊಂಡು ತೀರಿಕೊಂಡಿರೋದು ಅಂತ ಎಲ್ಲರಿಗೂ ತಿಳಿಸ್ಬೇಕು ಅಂತ ಅವಳಿಗೆ ಆಸೆ ಇರಬಹುದು, ಅದನ್ನ ನಾವು ಹೇಳಿಬಿಡುವ. ಯಾಕಂದ್ರೆ ನಮಗೆಲ್ಲರಿಗೂ ಗೊತ್ತಿರೋ ತರ ಅವಳಿಗೆ ಸ್ವಲ್ಪ ಹಠ ಜಾಸ್ತಿನೇ ಅಲ್ವಾ. ಒಂದ್ ಸಂದರ್ಭದಲ್ಲಿ ಏನು ಹೇಳಿದ್ದಕ್ಕೆ ಅಲ್ವಾ ಅವಳು ಮಾಮನ ಜೊತೆ ಮಾತನ್ನೇ ಬಿಟ್ಟಿರೋದು, ನಾವು ಎಲ್ಲರಿಗೂ ಈ ವಿಷಯನ ತಿಳಿಸುವ ಅಂತ ಹೇಳ್ತಾರೆ. ಹೀಗೆ ಹೇಳ್ತಿರುವಾಗ ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ಹಾಗೆ ಆ ಡಾಕ್ಟರ್ ಎಲ್ಲರ ಜೊತೆ ವಿಷಯವನ್ನ ಹೇಳ್ತಾರೆ. ನೀವು ಅನ್ಕೊಂಡಿರೋ ತರ ಲೀಲಾ ಆಸ್ಮಾ ಬಂದು ತೀರಿ ಹೋಗಿದ್ದಲ್ಲ ಹೊರತು ಮನೆಯಲ್ಲಿ ಏನು ಸಣ್ಣ ಪುಟ್ಟ ಮಾತಾದಾಗ ಅದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಇದನ್ನ ಯಾರು ಸಹ ನಂಬೋದಿಲ್ಲ. ಅವರೆಲ್ಲರೂ ಹೇಳ್ತಿರೋದು, ಈ ಡಾಕ್ಟರ್ ಸುಮ್ಮನೆ ಏನಲ್ಲೋ ಹೇಳ್ತಿರೋದು, ನಮ್ ಗ್ರಾಮದ ಮುಖ್ಯಸ್ಥ ಸುಳ್ಳು ಹೇಳೋದಿಲ್ವಲ್ಲ, ಅವ್ರ ಜೊತೆನೆ ಕೇಳೋಣ ಅಂತ. ಹಾಗೆ ಅವ್ರ ಜೊತೆ ಕೇಳಿದಾಗ ಅವರು ಸಹ ಹೇಳ್ತಾರೆ, ಡಾಕ್ಟರ್ ಹೇಳಿರೋದೆಲ್ಲ ನಿಜಾನೇ, ನನ್ನನ್ನ ಕ್ಷಮಿಸ್ಬಿಡಿ ಅಂತ. ಹೀಗೆಲ್ಲ ನಡೆಯುತ್ತದೆ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಒಂದು ಮನೆಯಲ್ಲಿ ಆತ್ಮಹತ್ಯೆ ನಡೆದರೆ ಪೊಲೀಸ್ಗೆ ತಿಳಿಸ್ಬೇಕಲ್ಲ. ಹಾಗೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಪೊಲೀಸರು ಬಂದಂತೆ ಅಷ್ಟೊತ್ತು ಕೂತಿದ್ದ ಲೀಲಾಳ ಬಾಡಿಯು ತಾನಾಗಿಯೇ ಮಲ್ಕೊಳ್ತಾಳೆ. ಆಗ ಎಲ್ಲರೂ ಅನ್ಕೋತಾರೆ, ಮೋಸ್ಟ್ಲಿ ಇವಳಿಗೆ ಇವಾಗ ಅವಳ ಬಾಡಿಯನ್ನು ತೆಗೆಯೋದಕ್ಕೆ ಒಪ್ಪಿಗೆ ಇರಬಹುದು, ಇವಾಗ ತೆಗೆಯಕ್ಕೆ ಆಗಬಹುದು ಅಂತ. ಅವಾಗ ಅಲ್ಲಿರುವವರಲ್ಲಿ ಒಬ್ಬರು ಹೇಳ್ತಾರೆ, ಅವಳು ಸಾಧಾರಣವಾದ ಹುಡುಗಿಯಲ್ಲ, ಅವಳು ಒಂದು ಯಮಕಾತಗಿ ಅಂತ. ಈ ಯಮಕಾತಗಿಯ ಅರ್ಥ ಏನಂದ್ರೆ ಸಾಯುವುದಕ್ಕೋಸ್ಕರ ಹಠ ಹಿಡಿಯೋಳು ಅಂತ. ಹಾಗೆ ಪೊಲೀಸರು ಕೇಳ್ತಾರೆ, ಮನೆಯಲ್ಲಿ ಈ ತರ ಒಂದು ಘಟನೆ ನಡೆದರೆ ಬೇಗನೆ ಪೊಲೀಸ್ ಅವರಿಗೆ ತಿಳಿಸ್ಬೇಕು ಅನ್ನೋ ಪ್ರಜ್ಞೆ ನಿಮ್ಗೆ ಇಲ್ವಾ ಅಂತ. ಹಾಗೆ ಮನೆಯೊಳಗಡೆ ಹೋಗಿ ಲೀಲಾಳ ಬಾಡಿಯನ್ನ ನೋಡ್ತಾ ಇರುವಾಗ ಧರ್ಮ ಅಂತ ಒಬ್ಬರು ಹೇಳ್ತಾರೆ, ಸರ್ ಪೋಸ್ಟ್ ಮಾರ್ಟಮ್ ಏನು ಬೇಡ, ನಾವೇ ಮಾತಾಡಿ ಮುಗಿಸುವ ಅಂತ. ಆಗ ಎಸ್ಐ ಹೇಳ್ತಾರೆ, ಏನು ಮಾತನಾಡಕ್ಕಿರೋದು, ಗ್ರಾಮದ ಮುಖ್ಯಸ್ಥನ ಮಗಳು ಅಂತ ಅನ್ಕೊಂಡು ಅವಳಿಗೋಸ್ಕರ ಈಗ ಹೊಸ ರೂಲ್ಸ್ ಎಲ್ಲ ತರಕ್ಕೇನೋ ಆಗೋದಿಲ್ಲ ಅಂತ. ಆಗ ಒಟ್ಟಿಗೆ ಬಂದ ಅಸಿಸ್ಟೆಂಟ್ ಕಾನ್ಸ್ಟೇಬಲ್ ಹೇಳ್ತಾರೆ, ಹಾಗಲ್ಲ ಸರ್, ಅದು ಈ ಹುಡುಗಿ ತೀರಿ ಹೋಗಿ ಗಂಟೆಗಳು ಕಳೆದು ಹೋಗಿವೆ, ಆದರೆ ಇವರು ಬಾಡಿಯನ್ನ ತೆಗೆಯಕ್ಕೆ ಅಂತ ನೋಡುವಾಗ ಆ ಬಾಡಿಯನ್ನ ಎತ್ತಕ್ಕೆ ಆಗುತ್ತಿಲ್ಲ. ಆಗ ಎಸ್ಐ ಹೇಳ್ತಾರೆ, ನಿಮ್ಮ ಕಟ್ಟುಕತೆಗಳನ್ನೆಲ್ಲ ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ, ಗ್ರಾಮದ ಮುಖ್ಯಸ್ಥನಿಗೋಸ್ಕರ ನೀವು ಇದಕ್ಕಿಂತನೂ ಹೇಳ್ತೀರಾ ಅಂತ ಹೇಳ್ತಾರೆ. ಹಾಗೆ ಎಸ್ಐ ಮನೆಯೊಳಗಡೆ ಹೋಗಿ ಎಲ್ಲವನ್ನ ಹುಡುಕಿ ಆದ್ಮೇಲೆ ಒಂದು 4 ಜನರನ್ನ ಕರೆದು ಬಾಡಿ ಎತ್ತಕ್ಕೆ ಅಂತ ಹೇಳ್ತಾರೆ. ಹಾಗೆ ಅವರು ಎತ್ತಕ್ಕೆ ನೋಡುವಾಗ ಅದು ಸ್ವಲ್ಪನೇ ಮೂವ್ ಆಗುತ್ತದೆ. ಅಷ್ಟರಲ್ಲಿ ಆ ಮಂಚದ ಕಾಲು ಹೊಡೆದು ಹೋಗುತ್ತದೆ. ಹಾಗೆ ಅವಳು ಗೋಡೆ ಹತ್ತಿರ ನಿಂತಿರೋದನ್ನ ನೋಡಿ ಅವರು ಹೇಳ್ತಾರೆ, ಇವಳು ಏನು ಹೇಳೋದಕ್ಕೂ ವೈಟ್ ಮಾಡ್ತಿಲ್ಲ, ಅವಳು ಯಾರನ್ನೋ ಜೊತೆಗೆ ಕರ್ಕೊಂಡು ಹೋಗೋಕೆ ಅಂತ ವೇಟ್ ಮಾಡ್ತಿದ್ದಾಳೆ ಅಂತ. ಆಗ
ಅಲ್ಲಿರುವ ಒಂದು ಅಜ್ಜಿ ಹೇಳ್ತಾರೆ, ಅವಳು ಇನ್ನು ಕನ್ಯೆ ಅಲ್ವಾ, ಅದು ಅಲ್ಲದೆ ಇವತ್ತು ಶನಿವಾರ ಅಲ್ವಾ, ಶನಿವಾರ ಒಂದು ಕನ್ಯೆ ಮರಣ ಹೊಂದಿದರೆ ಅವಳ ಬಾಡಿಯನ್ನ ತೆಗೆಕ್ಕೆ ಆಗೋದಿಲ್ಲ ಅಂತ ನಾನು ಹಿಂದಿನ ಕಾಲದಿಂದಲೂ ಕೇಳ್ತಾ ಇದ್ದೀನಿ. ಆದ್ದರಿಂದ ಅವಳೊಟ್ಟಿಗೆ ಯಾವ್ದಾದ್ರ ಒಂದು ಜೀವಿಯನ್ನ, ಇಲ್ಲ ಅಂದ್ರೆ ಅವಳಿಗೆ ಅಂತ ಬಲಿ ಕೊಡಕ್ಕೆ ಕೋಳಿಯನ್ನ ತೆಗ್ದಿದಿರಲ್ಲ, ಆ ಕೋಳಿಯನ್ನ ಬಲಿ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ. ಅದರ ನಂತರ ಸಮಾಧಾನದಿಂದ ಈ ಸಂಸ್ಕಾರವನ್ನು ನಡೆಸುವ ಅಂತಾನೂ ಹೇಳ್ತಾರೆ. ಹಾಗೆ ಎಲ್ಲರೂ ಹೋಗಿ ಆ ಕೋಳಿಯನ್ನ ನೋಡುವಷ್ಟರಲ್ಲಿ ಅಲ್ಲಿ ಆ ಕೋಳಿನೇ ಇರೋದಿಲ್ಲ. ಹಾಗೆ ಗ್ರಾಮದಲ್ಲಿ ತುಂಬಾ ಹುಡುಕಿ ಸಹ ಕೋಳಿಯನ್ನ ಸಿಗದಿರುವಾಗ ಇವರು ಗುಂಪು ಗುಂಪಾಗಿ ಹುಡುಕಕ್ಕೆ ಅಂತ ಹೊರಡ್ತಾರೆ. ಹಾಗೆ ಗುಂಪು ಗುಂಪಾಗಿ ಹೋಗಿ ಹುಡುಕಿದಾಗ ಕೋಳಿಯನ್ನ ಸಿಗುತ್ತದೆ. ಹಾಗೆ ಕೋಳಿಯನ್ನ ತಂದು ಅಜ್ಜಿಗೆ ತೋರಿಸುವಾಗ ಅವರು ಹೇಳ್ತಾರೆ, ಅವಳಿಗೋಸ್ಕರ ಬಲಿ ಕೊಡಕ್ಕೆ ತಂದ ಕೋಳಿ ಇದಲ್ಲ ಅಂತ. ಹಾಗೆ ಬೇರೆ ಕೋಳಿಯನ್ನ ತೋರಿಸಿದಾಗ ಅದು ಅಲ್ಲ ಅಂತ ಹೇಳ್ತಾರೆ. ಹೀಗೆ ಸುಮಾರು ಕೋಳಿಗಳನ್ನ ತೋರಿಸಿದ್ರು ಸಹ ಈ ಕೋಳಿಯಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಹಾಗೆ ಮಾರನೇ ದಿನ ಬೆಳಿಗ್ಗೆನೆ ಆ ಕುಡ್ಕ ಬಂದ್ಬಿಟ್ಟು, ಒಂದು ದಿನ ಕಳೀತು, ಇನ್ನೂ ನೀವು ಏನ್ ಮಾಡ್ತಿದ್ದೀರಾ, ಏನಕ್ಕೋಸ್ಕರ ಕಾಯ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಒಬ್ಬ ಹೇಳ್ತಾನೆ, ನಾವು ನೋಡಿದೀವಿ ಆದ್ರೆ ಬಾಡಿ ಬಂದಿಲ್ಲ ಅಂತ. ಆಗ ಕುಡ್ಕ ಕೇಳ್ತಾನೆ, ಬಾಡಿನ ನೀವು ತಗೊಂಡು ಹೋಗ್ಬೇಕು ಹೊರತು ಬಾಡಿ ನಿಮ್ ಜೊತೆ ನಡ್ಕೊಂಡು ಬರ್ತದ, ಹೋಗಿ ತಗೊಂಡೋಗೋ. ಅಂತ್ಯ ಸಂಸ್ಕಾರಕ್ಕೆ ಅಂತ ಬಂದ್ರೆ ಟೀ ಕಾಫಿ ಅಂತ ಹೊಟ್ಟೆ ಪಾಡಿಗಿರೋದನ್ನ ಮಾತ್ರ ನೋಡ್ಕೊಳ್ತಾರೆ ಅಂತ ಕುಡ್ಕ ಎಲ್ಲರನ್ನು ಒಂಥರ ಕಿಂಡಲ್ ಮಾಡ್ತಾನೆ. ಹಾಗಿರುವಾಗ ಅಶೋಕಂದು ಒಂದು ಗೆಳೆಯ ಹೇಳ್ತಾನೆ, ಇದೆಲ್ಲ ನೋಡಿ ನನಗೆ ಅನ್ಸ್ತಿರೋದು ಇದೆಲ್ಲ ಅವಳು ಮಾಡ್ತಿಲ್ಲ, ಮೋಸ್ಟ್ಲಿ ದೇವಸ್ಥಾನದ ದೇವರು ಮಾಡ್ತಿರಬಹುದು. ಯಾಕಂದ್ರೆ ಅವರ ಶಿಲೆ ನಮ್ ಕೈಲಿದೆ ಅಲ್ವಾ, ಅದು ಅಲ್ಲದೆ ಹಬ್ಬ ನಡೆಯೋ ದಿನ ನಾಳೆ ಧ್ವಜೆ ಏರ್ಸೋ ಮುಂಚೆನೆ ನೀನು ಅದನ್ನ ಹೇಗಾದ್ರೂ ದೇವಸ್ಥಾನದಲ್ಲಿ ಹೋಗಿ ಇಟ್ಟು ಬಿಟ್ಟು ಬಾ ಅಂತ ಹೇಳ್ತಾನೆ. ಹಾಗೆ ಮಾಡಿದ್ರೆ ಒಂದು ಈ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಅಂತಾನು ಹೇಳ್ತಾನೆ. ಹಾಗಿರುವಾಗ ನೋಡಿದ್ರೆ ಈ ಕಡೆ ಇನ್ನೊಂದು ಟ್ವಿಸ್ಟ್ ನಡೆಯುತ್ತದೆ. ಏನಂದ್ರೆ ರತ್ನಂ ಅವರ ಅಮ್ಮ ಇವತ್ತೋ ನಾಳೆನೋ ಅಂತ ಬೆಡ್ ನಲ್ಲಿ ಮಲಗಿದ್ರಲ್ಲ, ಅವರು ನೋಡಿದ್ರೆ ಇವಾಗ ಸಡನ್ ಆಗಿ ಎದ್ದು ಬಿಟ್ಟು ಲೀಲಾಳ ಮನೆಗೆ ಬಂದು ಲೀಲಾಳ ಅಜ್ಜಿ ಜೊತೆ ಹೇಳ್ತಾರೆ, ನಾನು ಹೋಗಿ ಲೀಲಾಳನ್ನ ನೋಡಿ ಬರ್ತೀನಿ ಅಂತ. ಹಾಗೆ ಅವರು ಒಳಗಡೆ ಹೋಗಿ ಬಾಡಿಯನ್ನ ನೋಡಿ ತುಂಬಾ ಶಾಕ್ ಆಗ್ಬಿಟ್ಟು ಹೇಳ್ತಾರೆ, ಕೆಲವು ಸಂಸ್ಕಾರಗಳನ್ನು ನಡೆಸಿದ್ರೆ ಮಾತ್ರ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋದು. ಹಾಗೆ ಪೂಜೆ ಮಾಡಕ್ಕೆ ಅಂತ ಕೆಲವು ವಸ್ತುಗಳನ್ನ ಕೇಳ್ತಾರೆ. ಆಗ ಅದನ್ನೆಲ್ಲ ಆ ಅಜ್ಜಿಗೆ ತಂದುಕೊಟ್ಟು ಅವರು ಆ ಪೂಜೆಯನ್ನ ಶುರು ಮಾಡಕ್ಕೆ ಅಂತ ನೋಡುವಾಗ ಅಲ್ಲಿ ಹೊರಗಡೆ ಹಾಕಿದ್ದ ಟೆಂಟ್ ನ 4 ಕಾಲುಗಳು ಹೊಡೆದು ಅಲ್ಲಿರುವ ಜನರ ಮೇಲೆ ಬೀಳುತ್ತದೆ. ಹಾಗೆ ಬಿದ್ದಿದ್ರಿಂದ ಅಲ್ಲಿದ್ದ ರತ್ನಂ ಎಂಬುವರ ತಲೆ ಮೇಲೆ ದೊಡ್ಡ ಗಾಯವಾಗಿರುತ್ತದೆ. ಹಾಗೆ ಅವರ ಹತ್ತಿರ ಜನರು ಬರುವಾಗ ಅವರನ್ನೆಲ್ಲ ದೂರ ಮಾಡಿ ರತ್ನಂ ಲೀಲಾಳ ಜೊತೆ ಮಾಡಿದ ಒಂದು ತಪ್ಪು ಅಥವಾ ವಂಚನೆಯನ್ನ ಎಲ್ಲರ ಜೊತೆ ಹೇಳ್ತಾರೆ. ಒಂದ್ಸಲ ರತ್ನಂ ಕಾರ್ನಲ್ಲಿ ಬರ್ತಾ ಇರುವಾಗ ಲೀಲಾಳ ಕೈಯನ್ನ ಒಂದು ಹುಡುಗ ಇಟ್ಕೊಂಡು ಅವಳನ್ನ ಟಾರ್ಚರ್ ಮಾಡೋ ತರ ಇವರು ನೋಡಿದ್ರು. ಆದ್ರೆ ರತ್ನಂನ ಸ್ವಭಾವ ನಾವು ಆಗ್ಲೇ ನೋಡಿದ ತರ ಅದರ ನಿಜ ಏನು ಅಂತಾನು ಅನ್ವೇಷಿಸದೆ ಇವಳ ಅಪ್ಪನ ಜೊತೆ ಬಂದು ಏನೆಲ್ಲ ಕಟ್ಟುಕತೆಗಳನ್ನೆಲ್ಲ ಹೇಳಿಕೊಡ್ತಾರೆ. ನಿನ್ನ ಮಗಳ ಕುರಿತು ನಿನಗೆ ಗೊತ್ತಾ, ಅವಳು ಇವತ್ತು ಯಾವುದೋ ಹುಡುಗನ ಜೊತೆ ಕೈ ಹಿಡ್ಕೊಂಡು ನಡೀತಿದ್ಲು ಅಂತ ರತ್ನಂ ಹೇಳಿರ್ತಾರೆ. ನೋಡಿದ್ರೆ ಲೀಲಾಳ ಅಪ್ಪ ಅವತ್ತು ರಾತ್ರಿ ಪ್ರೆಷರ್ ಇಂದ ಮನೆಗೆ ಬರೋದಕ್ಕೂ ಲೀಲಾಳನ್ನು ಹೊಡೆಯೋದಕ್ಕೂ ಈ ರತ್ನಂ ಹೇಳಿರೋ ಕಟ್ಟುಕತೆಗಳೇ ಕಾರಣವಾಗಿರುತ್ತದೆ. ಹಾಗೆ ರತ್ನಂ ತಾನು ಮಾಡಿದ ತಪ್ಪನ್ನು ಜನರ ಮುಂದೆ ಹೇಳಿ ಲೀಲಾಳ ಹತ್ತಿರ ಹೋಗಿ ಕ್ಷಮೆ ಕೇಳ್ತಾರೆ. ಆಗ ಇನ್ನೊಂದ್ ಕಡೆ ಅಶೋಕನ ಗೆಳೆಯರು ಮಾತನಾಡ್ತಾ ಇರ್ತಾರೆ. ಅವರು ಹೇಳೋದೇನಂದ್ರೆ, ಎಲ್ಲರೂ ತಾವು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಇದು ಮುಗಿಯೋದಿಲ್ಲ ಅನ್ನಿಸ್ತಿದೆ, ಹಾಗಿದ್ದರೆ ನಾವು ಶಿಲ್ಪದ ವಿಷಯವನ್ನ ಹೇಳ್ಬೇಕಲ್ವಾ, ಈ ತರ ಮಾಡೋದಕ್ಕೆ ಐಡಿಯಾ ಕೊಟ್ಟಿರೋದೇ ಅಶೋಕ ಅಲ್ವಾ, ಈಗ ಅವನ ಮನೆಯಲ್ಲಿ ತಾನೇ ಈ ತರ ನಡೆದಿರೋದು, ಇವಾಗ ನಾವು ಹೇಳದಿದ್ದರೆ ಇನ್ನು ಈ ತರ ನಮ್ಮನೆಯಲ್ಲೂ ಸಹ ನಡೆಯುತ್ತದೆ, ಆದ್ದರಿಂದ ಬೇಗ ಆ ಶಿಲ್ಪವನ್ನ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಇಟ್ಟು ಬಂದು ಸತ್ಯವನ್ನ ಹೇಳಿಬಿಡೋಣ ಅಂತ ಹೇಳ್ತಾನೆ. ಹಾಗಿರುವಾಗ ನಮ್ ಲೀಲಾಳ ಕೈಯನ್ನ ಹಿಡ್ಕೊಂಡು ಯಾವ್ದೋ ಹುಡುಗ ಟಾರ್ಚರ್ ಮಾಡಕ್ಕೆ ನೋಡಿದ್ದ ಅಂತ ರತ್ನಂ ಸಾಕ್ಷಿ ಹೇಳಿದ್ರಲ್ವಾ. ಪೊಲೀಸ್ ಟೀಮ್ ಅವರು ಆ ಹುಡುಗನನ್ನ ಹಿಡ್ಕೊಂಡು ಇನ್ವೆಸ್ಟಿಗೇಷನ್ ನಡೆಸಿದಾಗ ಗೊತ್ತಾಗುತ್ತದೆ, ಸ್ವಲ್ಪ ವರ್ಷಗಳಿಂದಾಗಿ ಅವನಿಗೆ ಲೀಲಾಳನ್ನು ಇಷ್ಟವಿರುತ್ತದೆ, ಅದು ಅಲ್ಲದೆ ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಇರುತ್ತದೆ. ಈ ವಿಷಯವನ್ನ ಲೀಲಾಳ ಜೊತೆನೂ ಅವನು ಹೇಳಿರ್ತಾನೆ. ಆದರೆ ನಮ್ ಲೀಲಾಳಿಗೆ ಅವನನ್ನು ಇಷ್ಟ ಇತ್ತಿಲ್ಲ, ಆದ್ರಿಂದ ಲೀಲಾ ಅವನನ್ನ ಅವಾಯ್ಡ್ ಮಾಡಕ್ಕೆ ಶುರು ಮಾಡ್ತಾಳೆ. ಆದ್ದರಿಂದ ಅವನು ಅವಳನ್ನು ಟಾರ್ಚರ್ ಮಾಡಕ್ಕೆ ಅಂತ ನಿರ್ಧರಿಸಿರ್ತಾನೆ. ಹಾಗೆ ಅವನು ಲೀಲಾಳ ಕೈಯನ್ನ ಹಿಡ್ಕೊಂಡಿದ್ದನ್ನೇ ನಮ್ ರತ್ನಂ ನೋಡಿರ್ತಾನೆ.
ಅದು ಅಲ್ಲದೆ ಲೀಲಾ ಅವನ ಮುಖಕ್ಕೆನೆ ಒಂದು ಬಾರಿಸಿರ್ತಾಳೆ. ಆಗ ಲೀಲಾಳ ಫ್ರೆಂಡ್ ಸ್ವಾತಿ ಹೇಳ್ತಾಳೆ, ಅವತ್ತೇ ನಾನು ಅವಳ ಜೊತೆ ಹೇಳಿದ್ದೆ ಇವನ ಕಾಟದ ಬಗ್ಗೆ ಮನೆಯಲ್ಲಿ ತಿಳಿಸುವಂತ, ಆದ್ರೆ ಅವಾಗ ಅವಳು ಕೇಳಿರ್ಲಿಲ್ಲ, ಅದಕ್ಕೇನೆ ಇವಾಗ ಈ ಗತಿ ಬಂತು ಅಂತ ಅವಳು ಅಳ್ತಾ ಇರ್ತಾಳೆ. ಒಂದ್ ಕಡೆ ಅವಳ ಅಮ್ಮ ನೋಡಿದ್ರೆ ಶಾಕ್ ನಲ್ಲೇ ಇರ್ತಾರೆ. ಅವಾಗ ರಾಣಿ ಹೇಳ್ತಾಳೆ, ಇದೇ ತರ ತುಂಬಾ ಪ್ರಾಬ್ಲಮ್ಸ್ ಅನ್ನ ಅವಳು ಒಬ್ಬಳೇ ಸಾಲ್ವ್ ಮಾಡಿದ್ದಾಳೆ. ಅವಳ ಕೈ ಹಿಡಿದ ಹುಡುಗನ ಕಪಾಳಕ್ಕೆ ಬಾರಿಸೋ ಧೈರ್ಯ ಅವಳಿಗಿದ್ದಿದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಜಗಳ ಮಾಡಿದಕ್ಕೋಸ್ಕರ ಅವಳು ಸೂಸೈಡ್ ಮಾಡ್ಕೊಂಡ್ಲು ಅಂತ ನಂಬಿಕೆನೆ ಆಗ್ತಿಲ್ಲ. ಇದರ ಹಿಂದೆ ಬೇರೇನೋ ರಹಸ್ಯ ಇರೋ ತರ ಅನ್ನಿಸ್ತಿದೆ ಅಲ್ವಾ ಅಂತ. ಇದೇ ಸಂಶಯನೇ ನಮ್ ಪೊಲೀಸ್ ಅವರಿಗೂ ಸಹ ಇರ್ತಾರೆ. ಹಾಗೆ ಪೊಲೀಸರು ಲೀಲಾಳ ನಂಬರ್ ಅನ್ನ ಟ್ರ್ಯಾಕ್ ಮಾಡ್ತಾರೆ. ಹಾಗೆ ಅವಳು ಮರಣ ಹೊಂದೋದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಒಂದು ನಂಬರ್ಗೆ ಕಾಲ್ ಮಾಡಿ ಮಾತನಾಡ್ತಾ ಇರುವಾಗ ಆ ನಂಬರ್ ಸ್ವಿಚ್ ಆಫ್ ಆಗೋಗುತ್ತೆ. ಹಾಗೆ ಆ ನಂಬರ್ದು ಆನರ್ದು ಡೀಟೇಲ್ಸ್ ತೆಗೆದು ನೋಡಿದಾಗ ಆನರ್ದು ಹೆಸರು ಅನ್ಬ್ ಅಂತ ಆಗಿರುತ್ತದೆ. ನೋಡಿದರೆ ಆ ಹುಡುಗನನ್ನ ತುಂಬಾ ಜನರಿಗೆ ಗೊತ್ತು ಅನ್ಸ್ತದೆ. ಹಾಗೆ ಲೀಲಾಳ ಅಣ್ಣ ಅಶೋಕ ಮತ್ತೆ ಟೀಮ್ ಹೇಳ್ತಾರೆ, ಅವನನ್ನ ನಾವು ಹಿಡಿತೀವಿ ಅಂತ. ಆಗ ಎಸ್ಐ ಹೇಳ್ತಾರೆ, ನೀವು ಹೋಗಿ ಹಿಡಿದು ಅವನಿಗೆ ಹೊಡೆದು ಅವನಿಗೇನಾದರೂ ಆದರೆ ಮತ್ತೆ ನನಗೆ ಸಮಾಧಾನ ಇರೋದಿಲ್ಲ, ಆದ್ರಿಂದ ನಾನು ಸಹ ಬರ್ತೀನಿ ಅಂತ. ಹಾಗೆ ಎಲ್ಲರೂ ಅನ್ಬ್ನ ಮನೆಗೆ ಹೋಗಿ ನೋಡಿದರೆ ಅವನು ಅಲ್ಲೆಲ್ಲೂ ಸಹ ಇರೋದಿಲ್ಲ. ಹಾಗೆ ಮನೆ ಹತ್ತಿರದಲ್ಲಿರುವ ಪರಿಸರದಲ್ಲೆಲ್ಲ ಅವನನ್ನ ಹುಡುಕುತ್ತಾರೆ. ನೋಡಿದರೆ ಅನ್ಬನ್ನು ಸ್ವಂತ ತಂದೆನೆ ರೂಮ್ ನಲ್ಲಿ ಬೀಗ ಹಾಕಿ ಲಾಕ್ ಮಾಡಿರ್ತಾರೆ. ಹಾಗೆ ಅವರು ಯಾರು ಅಂತ ನೋಡುವಷ್ಟರಲ್ಲಿ ಕಥೆಯ ಮೊದಲ ಭಾಗದಲ್ಲಿ ಉತ್ಸವವನ್ನು ಲಾಸ್ಟ್ ಟೈಮ್ ತರ ಈ ವರ್ಷನೂ ಡಿಲೇ ಮಾಡಬೇಡಿ ಅಂತ ಹೇಳಿರ್ತಾರಲ್ವಾ, ಅವರೇ ಆಗಿರ್ತಾರೆ ಅನ್ಬ್ ಅವರ ಅಪ್ಪ. ಅನ್ಬ್ ಅವರ ತಂದೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಕೀಳ್ ಜಾತಿಯವರು ಅಲ್ಲದೆ ನೀನು ಗ್ರಾಮದ ಮುಖ್ಯಸ್ಥನ ಮಗಳನ್ನು ಪ್ರೀತಿ ಮಾಡಿ ಇವಾಗ ಅವಳನ್ನ ನೋಡಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲಾದ್ರೂ ಅಲ್ಲಿರುವವರಿಗೆ ವಿಷಯ ಗೊತ್ತಾದ್ರೆ ನಿನ್ನನ್ನ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಹಾಗಂತ ಹೇಳಿ ಅನ್ಬನ್ನ ಲಾಕ್ ಮಾಡಿ ಇಟ್ಟಿರ್ತಾರೆ. ಈ ಅನ್ಬ್ ಯಾರು ಅಂದ್ರೆ ನಮ್ ಲೀಲಾಳ ಪ್ರೇಮಿ ಆಗಿರ್ತಾನೆ. ತುಂಬಾ ದಿನಗಳಿಂದ ಇವರಿಬ್ಬರು ಸಹ ತುಂಬಾನೇ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇರ್ತಾರೆ. ಹಾಗೆ ಒಂದು ದಿನ ಇವರಿಬ್ಬರು ರಾತ್ರಿ ಮೀಟ್ ಆಗಿ ಮಾತನಾಡ್ತಾ ಇರುವಾಗ ನಮ್ ಲೀಲಾಳಿಗೆ ಆಸ್ಮದ ತೊಂದರೆ ಶುರುವಾಗುತ್ತದೆ. ಇದರಿಂದ ಅವನು ತುಂಬಾನೇ ಹೆದರು ಬಿಟ್ಟು ಅವಳ ಕೈ ಕಾಲನ್ನೆಲ್ಲ ಒರೆಸಿ ಬಿಸಿ ಮಾಡಿ ತುಂಬಾನೇ ಕೇರ್ ನಿಂದ ಅವಳನ್ನ ನೋಡ್ಕೋತಾನೆ. ಆಗ ನಮ್ ಲೀಲಾ ಹೇಳ್ತಾಳೆ, ಜೀವನ ಪೂರ್ತಿ ಹಾಗೆ ನಮ್ ವಿಂಟರ್ ಸೀಸನ್ ಅದು ಅಲ್ಲದೆ ಹೀಗೆ ಮಧ್ಯ ಮಧ್ಯ ಎಲ್ಲ ನನಗೆ ಹುಷಾರಿಲ್ಲದೆ ಆಗಿದ್ರೆ ಅಂತ ಅನ್ನಿಸ್ತಿದೆ ಅಂತ. ಯಾಕಂದ್ರೆ ಆಗಲ್ಲ ನೀನು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ತುಂಬಾನೇ ಕೇರ್ ಮಾಡ್ತೀಯ ಅಲ್ವಾ ಅಂತ. ಹಾಗೆ ಚೆನ್ನಾಗೇನೆ ಅವ್ರ ಪ್ರೀತಿ ಹೋಗ್ತಾ ಇರುತ್ತದೆ. ಹಾಗಿರುವಾಗ ಅನ್ಬ್ ನೋಡಿದ್ರೆ ತುಂಬಾನೇ ಖುಷಿಯಿಂದ ಲೀಲಾಳ ಹತ್ತಿರ ಬರ್ತಾನೆ. ಯಾಕಂದ್ರೆ ಅನ್ಬ್ಗೆ ಒಂದು ಕೆಲಸ ಸಿಕ್ಕಿರುತ್ತದೆ, ಒಂದ್ ಚಿಕ್ಕ ಕೆಲಸವಾಗಿರುತ್ತದೆ, ಅದು ಸ್ವಂತ ಊರಿನಲ್ಲೇ ಆಗಿರುತ್ತದೆ. ಆದ್ರೆ ಲೀಲಾ ತುಂಬಾ ದಿನಗಳಿಂದ ಅನ್ಬ್ ಜೊತೆ ಹೇಳ್ತಿರೋದೇನಂದ್ರೆ ಹೊರಗಡೆ ಹೋಗಿ ಕೆಲಸ ನೋಡಕ್ಕೆ. ಆದ್ರೆ ಅನ್ಬ್ಗೆ ತನ್ನ ಕುಟುಂಬ ಮತ್ತು ಅಪ್ಪನನ್ನ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲದ ಕಾರಣ ಊರಲ್ಲೇ ಕೆಲಸವನ್ನ ಹುಡುಕಿರ್ತಾನೆ. ಆದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ನೋಡಿದಾಗ ಲೀಲಾ ಹೇಳ್ತಾಳೆ, ಯಾಕೋ ಇಷ್ಟೊಂದು ಕಲ್ತು ಈ ಚಿಕ್ಕ ಕೆಲಸಕ್ಕೆ ಹೋಗ್ತಿದ್ಯಾ? ಸದ್ಯಕ್ಕೆ ನೀನು ಈ ಚಿಕ್ಕ ಕೆಲಸಕ್ಕೆ ಹೋಗೋದು ಬೇಡ, ಸ್ವಲ್ಪ ಟ್ರೈ ಮಾಡಿದ್ರೆ ಇದಕ್ಕಿಂತ ಒಳ್ಳೆಯ ಕೆಲಸ ಸಿಗುತ್ತದೆ ಅಂತ ಹೇಳ್ತಾಳೆ. ಆಗ ಅನ್ಬ್ ಹೇಳ್ತಾನೆ, ಒಂದೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವ ಇದೆ, ನಾನು ಇದೇ ಕೆಲಸಕ್ಕೆ ಹೋಗ್ತೀನಿ, ಅದು ಅಲ್ಲದೆ ಫ್ಯೂಚರ್ ನಲ್ಲಿ ಇದಕ್ಕಿಂತ ಒಳ್ಳೆಯ ಕೆಲಸ ಸಿಗೋದಿಲ್ಲ ಅಂತನೂ ಹೇಳಕ್ಕೆ ಆಗೋದಿಲ್ಲ ಅಂತ. ಆದರೆ ಈ ತರ ಮಾತನಾಡ್ತಾ ಇರುವಾಗ ಅವರಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ಸ್ ಬರುತ್ತದೆ. ಹಾಗೆ ಅವರಿಬ್ಬರು ಆ ದಿನ ಸಿಟ್ ಮಾಡ್ಕೊಂಡು ಮನೆಗೆ ಬಂದಿರ್ತಾಳೆ. ಹಾಗೆ ಪ್ರೆಸೆಂಟ್ ನಲ್ಲಿ ಲೀಲಾ ತನ್ನನ್ನು ಬಿಟ್ಟು ಹೋಗಿರೋ ವಿಷಯ ಇನ್ನು ಏನೇ ಆದ್ರೂ ಪರವಾಗಿಲ್ಲ ಅಂತ ಅನ್ಬ್ ಅವಳನ್ನ ನೋಡಕ್ಕೆ ಅಂತ ಹೋಗ್ತಾನೆ. ಆಗ ಅಲ್ಲಿರುವವರೆಲ್ಲರೂ ಲೀಲಾಳ ಸಾವಿಗೆ ಇವನೇ ಕಾರಣ ಅಂತ ಅವನ ಮೇಲೆ ಕೈ ಮಾಡಕ್ಕೆ ನೋಡ್ತಾರೆ. ಅನ್ಬ್ ನೋಡಿದ್ರೆ ನೀವೇನೇ ಮಾಡಿದ್ರು ಸರಿ, ಇನ್ನೇನೇ ಆದ್ರೂ ನಾನು ಅವಳನ್ನ ನೋಡಿ ಇಲ್ಲಿಂದ ಹೋಗೋದು ಅಂತ ಹಠ ಹಿಡಿತಾನೆ. ಹಾಗೆ ಅನ್ಬ್ ಲೀಲಾಳ ಹತ್ತಿರ ಹೋಗಿ ಅವಳ ಸಿಚುವೇಶನ್ ನೋಡಿ ಅವನಿಗೆ ತಡ್ಕೊಳಕ್ ಆಗಲ್ಲ. ಹಾಗೆ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಇದರ ಮಧ್ಯೆ ಪೊಲೀಸ್ ಅವರು ಲೀಲಾಳ ಫೋನ್ ಅನ್ನು ಟ್ರ್ಯಾಕ್ ಮಾಡಿದ್ರಲ್ವಾ, ಲೀಲಾ ಮರಣ ಹೊಂದೋದಕ್ಕಿಂತ ಸ್ವಲ್ಪ ಮುಂಚೆ ಅನ್ಬನ್ನು ಕಾಲ್ ಮಾಡಿದ್ಲು ಅಂತ. ಆಗ ಅವಳು ಕಳೆದ ರಾತ್ರಿ ಅಪ್ಪನ ಬಿಹೇವಿಯರ್ ನಲ್ಲಿ ಏನೋ ಚೇಂಜಸ್ ನೋಡಿ ಅವಳಿಗೆ ಡೌಟ್ ಆಗಿ ಅನ್ಬಿಗೆ ಕಾಲ್ ಮಾಡಿರ್ತಾಳೆ. ಹಾಗೆ ಅನ್ಬ್ ಜೊತೆ ಹೇಳ್ತಾಳೆ, ನನಗನಿಸ್ತಿದೆ ನಮ್ ಅಫೇರ್ ಬಗ್ಗೆ ಅಪ್ಪನಿಗೆ ತಿಳಿದಿದೆ ಅಂತ. ಯಾಕಂದ್ರೆ ಇದುವರೆಗೂ ನನ್ನ ಅಪ್ಪ ನನ್ನನ್ನು ನೋವಿಸಿರಲಿಲ್ಲ, ಆದರೆ ಇವತ್ತು ನನ್ನ ಮೇಲೆನೆ ಕೈ ಮಾಡಿ
ನನ್ ಜೊತೆ ತುಂಬಾನೇ ರ್ಯಾಶ್ ಆಗಿ ಬಿಹೇವ್ ಮಾಡಿದ್ರು ಅಂತ. ಇವಾಗ ಏನು ಮಾಡೋದು ಅಂತ ಕೇಳಿದಾಗ ಅನ್ಬು ಹೇಳ್ತಾನೆ, ನೀನು ಹೇಳಿರೋದು ನಾನು ಆ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಅಲ್ವಾ, ಆದರೆ ಆ ಕೆಲಸಕ್ಕೆ ಹೋಗದಿರೋದಕ್ಕೆ ನನಗೆ ಆಗೋದಿಲ್ಲ. ನನ್ನ ಕುಟುಂಬದ ಸಿಚುವೇಶನ್ಸ್ ನಿನಗೆ ಗೊತ್ತಲ್ವಾ ಅಂತ. ನಾನು ಇವತ್ತು ಕೆಲಸ ಬಿಟ್ಟು ಬಂದಾಗ ನನ್ನ ಅಪ್ಪನ ಮುಖದಲ್ಲಿದ್ದ ಆ ಖುಷಿಯನ್ನ ನೀನು ಒಮ್ಮೆ ನೋಡ್ಬೇಕಿತ್ತು. ನನ್ನ ಕುಟುಂಬದವರನ್ನ ಬಿಟ್ಟು ನನ್ನ ಅಪ್ಪನಿಗೆ ವಂಚನೆ ಮಾಡಿ ಯಾವುದೇ ಕೆಲಸಕ್ಕೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ಕೆಲಸದಲ್ಲಿ ನಾನು ತುಂಬಾನೇ ಹ್ಯಾಪಿ ಆಗಿದ್ದೀನಿ. ನಾನು ಹೇಗಿದ್ರು ಈ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಲೀಲಾ ನೋಡಿದ್ರೆ, ನನಗಿಂತ ನಿನಗೆ ಆ ಕೆಲಸನೇ ದೊಡ್ಡದಾಗಿದ್ರೆ ನೀನು ಕೆಲಸಕ್ಕೆನೆ ಹೋಗು ಅಂತ ಫೋನ್ ಕಟ್ ಮಾಡಿರ್ತಾಳೆ. ಅದು ನೆನೆಸ್ಕೊಂಡು ಪ್ರೆಸೆಂಟ್ ನಲ್ಲಿ ಅನ್ಬು ತುಂಬಾನೇ ಅಳ್ತಾ ಇರ್ತಾನೆ. ಮೋಸ್ಟ್ಲಿ ಲೀಲಾಳಿಗೆ ತನ್ನ ಪ್ರೇಮಿ ಅನ್ಬನ್ನ ನೋಡ್ಬೇಕು ಅಂತ ಇದ್ದಿರಬಹುದು. ಇವಾಗ ಅವನನ್ನ ನೋಡಿದ್ಲಲ್ಲ, ಇನ್ನು ಬಾಡಿಯನ್ನ ತೆಗಿಬಹುದು ಅಂತ ನೋಡಿದ್ರೆ ಇವಾಗ್ಲೂ ಸಹ ಬಾಡಿಯನ್ನ ಎತ್ತಕ್ಕೆ ಆಗ್ತಾನೆ ಇರ್ಲಿಲ್ಲ. ಹಾಗೆ ಒಂದು ಹಗ್ಗವನ್ನೆಲ್ಲ ಕಟ್ಟಿ ಎಳಿಕೆ ನೋಡಿದ್ರು ಸಹ ಹಗ್ಗ ಮುರ್ತೋಯ್ತು ಹೊರತು ಅದು ಅಲ್ಲಿಂದ ಅಲ್ಗಾಡೋದೇ ಇಲ್ಲ. ಹಾಗಿರುವಾಗ ಅಜ್ಜಿ ಆ ಕೋಣೆಯ ಬಗ್ಗೆ ಒಂದು ವಿಷಯವನ್ನ ಹೇಳ್ತಾರೆ. ನನಗೆ ಒಂದು ತಂಗಿ ಇದ್ದಳು, ಅವಳ ಹೆಸರು ಕಣ್ಣಮ್ಮ ಅಂತ. ನಮ್ಮಿಬ್ಬರ ಮಧ್ಯೆ ಒಂದ್ಸಲ ನಾವು ಆ ಕಡೆ ಈ ಕಡೆ ಮಾತಾಡುವಾಗ ಏನೋ ಆರ್ಗ್ಯುಮೆಂಟ್ಸ್ ಆಯಿತು. ಅದೇ ಕೋಪದಲ್ಲಿ ಅವಳು ಆ ರೂಮ್ ಒಳಗಡೆ ಸೇರ್ಕೊಂಡು ಬಾಗಿಲು ಹಾಕಿದಳು. ಅವಳು ಸಹ ಲೀಲಾಳ ತರನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಹಾಗೆ ಅವಳು ತೀರಿ ಹೋದ ನಂತರ ಅವಳ ನೆನಪಿಗಿರುವ ಎಲ್ಲಾ ವಸ್ತುಗಳನ್ನು ಸುಟ್ಟರೂ ಸಹ ಅವಳ ಒಂದು ಸೀರೆಯನ್ನು ಮಾತ್ರ ನಾನು ಎತ್ತಿ ಇಟ್ಕೊಂಡಿದ್ದೆ. ಆ ಸೀರೆ ಇವಾಗ್ಲೂ ಸಹ ಅವಳ ರೂಮ್ ಒಳಗಡೆನೆ ಇದೆ. ಅವತ್ತು ನಾನು ಬೈದಿದ್ದಕ್ಕೆ ಅಲ್ವಾ ಅವಳು ಸಹ ಆತ್ಮಹತ್ಯೆ ಮಾಡಿಕೊಂಡಿರೋದು. ಆದ್ರಿಂದ ಅದರ ಪರಿಣಾಮ ಈ ಮನೆಯವರ ಮೇಲೆ ಬೀಳ್ಬಾರ್ದು ಅಂತ ಹೇಳಿ ಆ ರೂಮ್ ಅನ್ನ ಲಾಕ್ ಮಾಡಿ ಇಟ್ಟಿದ್ದೆ. ಅದನ್ನು ತೆರಿಬೇಡಿ ಅಂತನೂ ಹೇಳಿದ್ದೆ. ಆದರೆ ಅವತ್ತು ಲೀಲಾ ಹಠ ಹಿಡಿದು ಬಿಟ್ಟು ಆ ಬಾಗಿಲನ್ನ ತೆರೆಸಿದಳು. ಅವತ್ತೇ ನಾನು ಅನ್ಕೊಂಡಿದ್ದೆ ಈ ಮನೆಯಲ್ಲಿ ಏನಾದ್ರೂ ಅನರ್ಥ ಸಂಭವಿಸುತ್ತದೆ ಅಂತ. ಅದೇ ತರ ಆಯ್ತಲ್ವಾ. ಇನ್ನು ಆ ಕಣ್ಣಮ್ಮಳ ಆ ಸೀರೆಯನ್ನು ತೆಗೆದು ಇವಳಿಗೆ ಉಡಿಸ್ತೀನಿ, ಹಾಗೆ ಆ ಸೀರೆಯನ್ನ ತೆಗೆದು ಇವಳನ್ನ ಉಡಿಸ್ತಾರೆ. ಆ ಅಜ್ಜಿ ಕೂಡ ಬಚ್ಚಿಟ್ಟಿದ್ದ ಸತ್ಯಗಳನ್ನೆಲ್ಲ ಹೊರಗಡೆ ಹೇಳಿರ್ತಾರೆ. ಯಾಕಂದ್ರೆ ಒಂದ್ ವೇಳೆ ಲೀಲಾಳ ಮೈಯಲ್ಲಿ ಕಣ್ಣಮ್ಮ ಸೇರ್ಕೊಂಡು ಸತ್ಯವನ್ನೆಲ್ಲ ಹೇಳಕ್ಕೆ ಹೇಳ್ತಿರೋದಾಗಿರಬಹುದಲ್ವಾ ಅಂತ. ಹಾಗೆ ಅದಾದ್ಮೇಲೆ ಇವರು ಪುನಃ ಹಗ್ಗವನ್ನ ಕಟ್ಟಿ ಅವಳನ್ನ ಎಳೆಕೆ ನೋಡ್ತಾರೆ. ಆದ್ರೂ ಸಹ ಅದು ಅಲುಗಾಡದೆ ಪುನಃ ಹಗ್ಗವು ಮುರಿದು ಹೋಗುತ್ತದೆ. ಹಾಗೆ ಅವರೆಲ್ಲರೂ ಟ್ರೈ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಲೀಲಾಳ ಅಣ್ಣ ಅಶೋಕ ಏನ್ ಮಾಡ್ತಾನಂದ್ರೆ ಆ ಶಿಲ್ಪವನ್ನ ತಗೊಂಡು ಹೋಗಕ್ಕೆ ಅಂತ ನೋಡ್ತಾನೆ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಶಿಲ್ಪವು ಕೈಯಿಂದ ಕೆಳಗಡೆ ಬಿದ್ದೋಗುತ್ತದೆ. ಇದನ್ನ ಆ ಗ್ರಾಮದಲ್ಲಿರುವ ಒಬ್ಬರು ನೋಡಿರ್ತಾರೆ. ಗ್ರಾಮದಲ್ಲಿರೋರೆಲ್ಲರೂ ಹೇಳ್ತಿರೋದು ಲೀಲಾ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅದಕ್ಕೆ ಕಾರಣ ಅವಳ ಪ್ರೇಮಿ ಅನ್ಬೆ ಆಗಿರುತ್ತೆ ಅಂತ. ಹಾಗೆ ಮಾತನಾಡ್ತಾ ಇರುವಾಗ ಇನ್ಸ್ಪೆಕ್ಟರ್ ಅಶೋಕನ ಮೇಲೆ ಕೈ ಮಾಡ್ತಾರೆ. ಅದು ಅಲ್ಲದೆ ಅವರ ಕಾಲರ್ನ ಹಿಡ್ಕೊಳ್ತಾರೆ. ಅವಾಗ ನೋಡಿದ್ರೆ ಇನ್ನೊಂದು ಟಿಸ್ಟು ಸಹ ರಿವೀಲ್ ಆಗುತ್ತದೆ. ಏನಂದ್ರೆ ಅವತ್ತು ರಾತ್ರಿ ಆರ್ಗ್ಯುಮೆಂಟ್ಸ್ ನಡೆದು ಅಪ್ಪ ಲೀಲಾಳಿಗೆ ಹೊಡೆದ್ರಲ್ವಾ. ಹಾಗೆ ಸಂಕಟದಲ್ಲಿ ಅನ್ಬಿಗೆ ಕಾಲ್ ಮಾಡಿ ಕೆಲಸದ ವಿಷಯ ಹೇಳಿ ಅಲ್ಲಿ ಸಹ ಆರ್ಗ್ಯುಮೆಂಟ್ ಆಯ್ತಲ್ವಾ. ಅವಾಗ ಲೀಲಾಳ ರೂಮಿಗೆ ಅಶೋಕ ಬರ್ತಾನೆ. ಹಾಗೆ ಅವರಿಗೆ ಅನ್ಬು ಮತ್ತು ಲೀಲಾಳ ಪ್ರೀತಿಯ ವಿಷಯ ಗೊತ್ತಾಗಿರುತ್ತದೆ. ಹಾಗೆ ಅವರು ಹೇಳ್ತಾರೆ, ಈ ವಯಸ್ಸಿನಲ್ಲಿ ಈ ತರ ಇರೋದು ಕಾಮನ್, ಆದರೆ ಅವನನ್ನು ಮದುವೆ ಮಾಡ್ಕೊಳ್ಬಹುದು ಅನ್ನೋ ಆಸೆ ಇದ್ರೆ ಅದನ್ನ ಬಿಟ್ಬಿಡು. ಇವತ್ತಿಂದಲೇ ಅವನ ಜೊತೆ ಇರೋ ರಿಲೇಶನ್ಶಿಪ್ ಅನ್ನ ಬ್ರೇಕ್ ಮಾಡ್ಬಿಡು. ಇನ್ ಮುಂದೆ ಅವನನ್ನು ಮೀಟ್ ಆಗೋದಾಗ್ಲಿ ಮಾತನಾಡೋದಾಗ್ಲಿ ಮಾಡಬಾರ್ದು ಅಂತ ಹೇಳಿರ್ತಾರೆ. ಆಗ ಲೀಲಾ ಹೇಳ್ತಾಳೆ, ನನಗೆ ಆತರ ಅವನನ್ನು ಮರೆಯೋದಕ್ಕೆಲ್ಲ ಆಗೋದಿಲ್ಲ, ಇದು ನನ್ನ ಜೀವನ ತಾನೆ. ಆಗ ಅಶೋಕ ಕೋಪದಲ್ಲಿ ಹೇಳ್ತಾನೆ, ಇದು ನಾನು ಅಥವಾ ನೀನು ತೀರ್ಮಾನಿಸಿದ್ರೆ ನಡೆಯೋ ವಿಷಯ ಏನಲ್ಲ. ನಿನಗೆ ಗೊತ್ತಿರೋ ಹಾಗೆ ಅವನು ಕೀಳ್ ಜಾತಿಯವನು ತಾನೆ. ಹಾಗಿರುವಾಗ ನೀನು ಅವನನ್ನ ಮದುವೆ ಮಾಡಿಕೊಂಡರೆ ಅಪ್ಪ ಗ್ರಾಮದ ಮುಖ್ಯಸ್ಥನಾಗಿರುವ ಕಾರಣ ಎಲ್ಲರೂ ನಮ್ಮನ್ನೇ ನೋಡಿ ಅನ್ವಯಿಸ್ಕೊಳ್ತಾರಲ್ವಾ. ಏನಿಲ್ಲದಿದ್ದರೂ ಪ್ರೀತಿ ಮಾಡುವಾಗ ಸ್ವಂತ ಜಾತಿಯವರನ್ನೇ ನೋಡಿ ನಿನಗೆ ಪ್ರೀತಿ ಮಾಡಕ್ಕಾಗಲಿಲ್ವಾ ಅಂತ ಕೇಳ್ತಾರೆ. ಇದು ಕೇಳಿದಾಗ ಲೀಲಾಳಿಗೆ ತುಂಬಾ ಕೋಪ ಬಂದು ಕೇಳ್ತಾಳೆ, ಅಲ್ಲ ಅಶೋಕ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯಾ? 5 ವರ್ಷಗಳ ಹಿಂದೆ ನೀನು ಒಂದು ಹುಡುಗಿಯನ್ನ ಪ್ರೀತಿ ಮಾಡಿರ್ಲಿಲ್ವಾ? ನೀನು ಅವಳನ್ನು ಪ್ರೀತಿ ಮಾಡ್ತಿದ್ಯಾ ಅಂತ ಹೇಳಿ ಅವಳಿಗೆ ಮೋಸ ಮಾಡಿಲ್ವಾ? ಹಾಗೆ ನೀನು ಕೈ ಕೊಟ್ಟಾಗ ಅವಳಿಗೆ ತಡ್ಕೊಳಕ್ಕಾಗದೆ ಪಾಯ್ಸನ್ ತಗೊಂಡು ಅವಳು ಸೂಸೈಡ್ ಮಾಡ್ಕೊಂಡಿರೋ ವಿಷಯ ನಿನಗೆ ಗೊತ್ತಿಲ್ವಾ? ಆ ಒಂದು ಹುಡುಗಿ ಸಹ ಕೀಳ್ ಜಾತಿಯವಳ ಆಗಿದ್ದಳು. ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ನೀನು ಅನ್ಕೊಂಡಿದೀಯಾ? ಈ ಸತ್ಯಗಳೆಲ್ಲವೂ ನನಗೆ ತಿಳಿದಿದ್ದು ನಿನ್ನ ಮದುವೆ ಆದ ನಂತರ. ಆದ್ರೂ ಸಹ ನಾನು ಏನು ಹೊರಗಡೆ ಹೇಳದೆ ಇದ್ದಿದ್ದು
ಯಾಕಂದ್ರೆ ನನ್ನ ಅತ್ತೆಗೆ ಅವರು ತುಂಬಾನೇ ಒಳ್ಳೆಯವರು. ಹಾಗೆ ಅಣ್ಣ ತಂಗಿ ಆ ಕಡೆ ಈ ಕಡೆ ಜಗಳ ಮಾಡ್ತಾ ಇರುವಾಗ ಅವಳಿಗೆ ಪುನಃ ಆಸ್ಮದ ತೊಂದರೆ ಬರುತ್ತದೆ. ಎಲ್ಲಾದ್ರೂ ಈ ವಿಷಯಗಳನ್ನೆಲ್ಲ ತನ್ನ ಕುಟುಂಬದವರ ಜೊತೆ ಹೇಳಿಬಿಡ್ತಾಳೋ ಅನ್ನೋ ಭಯದಿಂದ ಅವಳಿಗೆ ಬೇಕಾದ ಇನ್ಹೇಲರ್ ತಗೊಳಕ್ಕೆ ಹೋದಾಗ ಅದನ್ನು ತೆಗೆಯಕ್ಕೆ ಅಶೋಕ ಬಿಡುವುದಿಲ್ಲ. ಅದು ಮಾತ್ರವಲ್ಲ, ಅವಳ ಕಾಲಿನಿಂದನೇ ಅವನು ಅವಳ ಗಂಟಲಿಗೆ ಒದ್ದು ಅವಳನ್ನ ಕೊಂದಿರ್ತಾನೆ. ಹಾಗೆ ನೋವು ತಡ್ಕೊಳಕ್ಕಾಗದೆ ಉಸಿರಾಡಕ್ಕಾಗದೆ ಅವಳು ಮರಣ ಹೊಂದಿರ್ತಾಳೆ. ಹಾಗೆ ಅವಳು ಸತ್ತಳು ಅಂತ ಕನ್ಫರ್ಮ್ ಆದ್ಮೇಲೆ ಆತ್ಮಹತ್ಯೆ ಮಾಡಿರೋ ತರ ಅವನೇ ಒಂದು ಸೀನ್ ಕ್ರಿಯೇಟ್ ಮಾಡಿ ಅವಳನ್ನ ತೂಗಾಕ್ತಾನೆ. ಅದಲ್ಲದೆ ನಮ್ ಲೀಲಾ ಆತ್ಮಹತ್ಯೆ ಮಾಡಿಕೊಂಡಿದ್ದಲ್ಲ. ಹಾಗೆ ಸತ್ಯಗಳು ಹೊರಗಡೆ ಬಂದಾಗ ನಮ್ ಪೊಲೀಸ್ ಅಶೋಕನನ್ನು ಅರೆಸ್ಟ್ ಮಾಡಕ್ಕೆ ಅಂತ ಓಡಿಸ್ತಿರ್ತಾರೆ. ಅದು ಅಲ್ಲದೆ ಅಶೋಕ ಶಿಲ್ಪವನ್ನು ತಗೊಂಡು ಹೋಗ್ತಿರೋ ಒಬ್ಬರು ನೋಡಿದ್ರಲ್ವಾ, ಅದರ ಹೆಸರಿನಲ್ಲೂ ಸಹ ಪುನಃ ಪ್ರಾಬ್ಲಮ್ಸ್ ಶುರುವಾಗುತ್ತದೆ. ಆಗ ನಮ್ ಲೀಲಾಳ ತಾಯಿ ಅವಳ ಹತ್ತಿರ ಹೋಗಿ ಅಳ್ಕೊಂಡು ಹೇಳ್ತಾರೆ, ಯಾವಾಗ್ಲೂ ಅಮ್ಮ ಹತ್ತಿರ ಬೇಕು ಅಮ್ಮ ಹತ್ತಿರ ಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ, ಆದರೆ ಈ ಲೋಕದಿಂದನೇ ಹೋದಾಗ ಅಮ್ಮನನ್ನು ಕರ್ಕೊಳ್ಳದೆ ಒಬ್ಳೆ ಹೋದೆ ಅಲ್ವಾ, ನಿನ್ನನ್ನು ಮತ್ತು ಅವನನ್ನು ಇಬ್ಬರನ್ನು ಒಂದೇ ಗರ್ಭಪಾತದಲ್ಲಿ ಅಲ್ವಾ ನಾನು ಹೊತ್ತಿದ್ದು, ಆದರೆ ಅವನು ಈ ತರ ನೀಚ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇದುವರೆಗೂ ನಾನು ಅನ್ಕೊಂಡೆ ನೀನು ನನ್ನನ್ನು ಬಿಟ್ಟು ಹೋದೆ ಅಂತ, ಆದರೆ ಇವಾಗ ಗೊತ್ತಾಯ್ತು ನೀನು ನನ್ನನ್ನು ಬಿಟ್ಟು ಹೋಗಿದ್ದಲ್ಲ ಈ ಸತ್ಯಗಳನ್ನೆಲ್ಲ ನನಗೆ ತಿಳಿಸುವುದಕ್ಕೆ ಅಂತ ನನಗೆ ಗೊತ್ತಾಗಿಲ್ಲ ಅಲ್ವಾ ಅಂತ ಅಲ್ಲಿ ಕೂತ್ಕೊಂಡು ಅಳ್ತಾರೆ. ಹಾಗೆ ಇಷ್ಟೊತ್ತು ಕೋಲ್ ತರ ನಿಂತಿದ್ದ ಲೀಲಾಳ ಬಾಡಿಯು ಸಡನ್ ಆಗಿ ಅಮ್ಮನ ಮೈಗೆ ಬೀಳುತ್ತದೆ. ಅದಾದ್ಮೇಲೆ ಜನರು ಬಂದು ಅವಳ ಬಾಡಿಯನ್ನು ತೆಗೆಯಕ್ಕೆ ನೋಡುವಾಗ ಅವರಿಗೆ ಈಸಿಯಾಗಿ ಅದು ತೆಗೆಯಕ್ಕೆ ಆಗುತ್ತದೆ. ಹಾಗೆ ಒಳ್ಳೆ ರೀತಿಯಲ್ಲೇ ಅವಳ ಅಂತ್ಯ ಸಂಸ್ಕಾರಗಳನ್ನೆಲ್ಲ ನಡೆಸ್ತಾರೆ. ಈ ಒಂದು ಸ್ಟೋರಿಯ ಥೀಮ್ ನಲ್ಲಿ ನಮಗೆ ತಿಳಿಸಿರೋದೇನೆಂದ್ರೆ, ಕೆಲವು ಸ್ತ್ರೀಗಳಿಗೆ ಹಲವಾರು ರಹಸ್ಯಗಳನ್ನು ಹೊರಗಡೆ ಹೇಳಕ್ಕೆ ಆಗದಿದ್ದರೆ ಆ ರಹಸ್ಯಗಳೆಲ್ಲವೂ ಒಂದ್ಸಲ ಯಮಕಾತಗಿಯಾಗಿ ಹೊರಗಡೆ ಬರುತ್ತೆ ಅಂತ. ಹೀಗೆ ಹೇಳುತ್ತಾ ಈ ಕಥೆಯು ಇಲ್ಲಿಗೆ ಮುಕ್ತಾಯಗೊಂಡಿದೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ.